ಸೊ ಗಾಯ್ಸ್ ನಾವಿವತ್ತು ನೋಡ್ತಿರೋದು ಅಂತ ಇಂತ ಮೂವಿ ಅಲ್ಲ, ಒಬ್ಬ ಲೆಜೆಂಡ್ ನ ಮೂವಿ ಆಗಿದೆ. ಹೇಗೆ ಒಬ್ಬ ಸಾಮಾನ್ಯ ವ್ಯಕ್ತಿ ಅವನ ಅನಾಥರ ಗ್ಯಾಂಗ್ ಅನ್ನ ರಕ್ಷಿಸ್ತಾನೆ, ಹಾಗೇನೆ ನಿಜವಾಗ್ಲೂ ಈ ಜಗತ್ತಿನಲ್ಲಿ ಏನೇನೆಲ್ಲ ಆಗ್ತಿದೆ, ಯಾವ ರೀತಿಯ ಗ್ಯಾಂಗ್ ಗಳಿವೆ, ಮತ್ತೆ ರಿಯಲಿಸ್ಟಿಕ್ ಗ್ಯಾಂಗ್ ವಾರ್ಸ್ ಗಳು ಹೇಗೆ ನಡೆಯುತ್ತೆ, ಹೇಗೆ ಜನರನ್ನ ಗುಲಾಮರಾಗಿ ಯೂಸ್ ಮಾಡ್ಕೊಳ್ತಾರೆ ಎಲ್ಲಾನು ಗೊತ್ತಾಗುತ್ತೆ. ಜೊತೆಗೆ ಒಂದು ರಿವೆಂಜ್ ಸ್ಟೋರಿ ಕೂಡ ಇದೆ. ಮೂವಿ ಹೆಸರು ರೈಸ್ ಆಫ್ ಎ ಲೆಜೆಂಡ್ ಅಂತ. ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಥೆನ ಸ್ಟಾರ್ಟ್ ಮಾಡೋಣ. ಕತೆ ಸ್ಟಾರ್ಟಿಂಗ್ ನಲ್ಲೇ ಜೋರಾಗಿ ಮಳೆ ಬರ್ತಿದೆ. ಮತ್ತೆ ನಾವು ನೋಡ್ತೀವಿ ಫೈ ಅನ್ನೋ ಹೆಸರಿನ ಒಬ್ಬ ಫೈಟರ್ ಅನ್ನ. ಅವನು ಒಬ್ಬನೇ ತುಂಬಾ ಜನ ಫೈಟರ್ಸ್ ಗಳ ಜೊತೆಗೆ ಫೈಟ್ ಮಾಡ್ತಾ ಇರ್ತಾನೆ. ಅವನು ತುಂಬಾನೇ ಎಕ್ಸ್ಪರ್ಟ್ ಆಗಿರ್ತಾನೆ ಮಾರ್ಷಲ್ ಆರ್ಟ್ಸ್ ನಲ್ಲಿ, ಕುಂಗ್ ಫು ಅಲ್ಲಿ, ಕರಾಟೆ ಅಲ್ಲಿ. ಸೊ ಇದವ್ರಿಗೆಲ್ಲ ಪಂಚನ ಹೊಡಿತಾ, ಕಿಕ್ಕನ ಹೊಡಿತಾ, ಫುಲ್ ತಾಕತ್ ಹಾಕಿ ಹೊಡಿತಾನೆ ಇದ್ದಾನೆ ಇಲ್ಲಿ. ಆದ್ರೆ ಇವರು ಕೂಡ ಏನು ಕಮ್ಮಿ ಇಲ್ಲ, ಇಷ್ಟು ಜನ ಸೇರಿ ಇವನಿಗೆ ಹೊಡಿತಾನೆ ಇದಾರೆ. ಸೊ ರಕ್ತ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಯ್ತು ಗುರು. ಸೊ ಎಲ್ರು ಸೇರಿ ಇವನನ್ನ ರುಬ್ಬಿ ಹಾಕಿದ್ರು. ಅಂಡ್ ಒಬ್ಬನಂತೂ ಬಂದು ಕಿಕ್ಕೆ ಹೊಡೆದ್ ಬಿಟ್ಟ, ಅದೇ ಫೋರ್ಸ್ ಗೆ ಕೆಳಗಡೆ ಬಿದ್ದು ಬಿಡ್ತಾನೆ. ಸೊ ಅವನು ಬಿದ್ದ ಒಂದು ಸೆಕೆಂಡ್ ನಲ್ಲೇ ಒಂದು ಫ್ಲಾಶ್ ಬ್ಯಾಕ್ ನಾವು ನೋಡ್ತೀವಿ. ನಮ್ಗೆ ಕಾಣುತ್ತೆ ಅವನ ಬಾಲ್ಯದ ಟೈಮ್. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ ಫೈನ ತಂದೆ ಅನಾಥ ಮಕ್ಕಳಿಗೆ ಬದುಕೋದಕ್ಕೆ ಜಾಗವನ್ನು ನೀಡ್ತಿದ್ರಂತೆ. ಆದ್ರೆ ಒಂದು ದಿನ ನಾವು ನೋಡ್ತೀವಿ ಫೇರ್ ಏನೊಬ್ಬ ಹುಡುಗ ಇವನಿಗೆ ಸಿಕ್ಬಿಡ್ತಾನೆ ಒಂದ್ ಜಾಗದಲ್ಲೇ. ಇವನು ತುಂಬಾನೇ ಟೈರ್ಡ್ ಆಗಿದ್ದ, ಕರೆಕ್ಟ್ ಆಗಿ ನಡೆಯೋಕು ಕೂಡ ಆಗ್ತಿರ್ಲಿಲ್ಲ. ಸೊ ಇವನನ್ನ ಕೂಡ ಹೆಲ್ಪ್ ಮಾಡ್ತಾರೆ. ಇಲ್ಲಿ ಈಗ ಟ್ರೀಟ್ಮೆಂಟ್ ಶುರು ಹಚ್ಕೊಂಡಿದ್ದಾರೆ. ಫೇ ಹಾಗೂ ಫೇನ ತಂದೆ ಇಬ್ರು ಕೂಡ ತುಂಬಾ ರೀತಿಯ ಆಯುರ್ವೇದಿಕ್ ಮೆಡಿಸಿನ್ಸ್ ಗಳನ್ನೆಲ್ಲ ಟ್ರೈ ಮಾಡ್ತಾರೆ. ಕೊನೆಯದಾಗಿ ಫೇರ್ ಅನ್ನೋ ಹುಡುಗನ ಪ್ರಜ್ಞೆ ವಾಪಸ್ ಬಂದಾಗ ನಮ್ಮ ಫೇ ಹೇಳ್ತಾನೆ, ನೀನು ಟೆನ್ಷನ್ ಮಾಡ್ಬೇಡ, ನೀನ್ ಯಾವ್ದೇ ಕಷ್ಟದಲ್ಲಿದ್ರು ಕೂಡ ನನ್ನನ್ನ ಕರಿಬಹುದು, ಯಾಕಂದ್ರೆ ನಾನು ಪ್ರೊಟೆಕ್ಟ್ ಮಾಡ್ತೀನಿ ನೀನನ್ನ ಅಂತ ಹೇಳ್ತಾನೆ. ಈಗ ಸೀನ್ ಚೇಂಜ್ ಆಗುತ್ತೆ. ಮತ್ತೆ ನಮ್ಗೆ ತೋರಿಸ್ತಾರೆ ಪ್ರೆಸೆಂಟ್ ಅನ್ನ. ಇಲ್ಲಿಯ ದೇಶದ ಹೆಸರು ಡಾರ್ಕ್ ಟೈಮ್ ಅಂತ. ಮತ್ತೆ ಇಲ್ಲಿಯ ಬಗ್ಗೆ ನಮ್ಗೆ ವಿವರಿಸ್ತಾರೆ. ಇಲ್ಲಿ ಲಂಚಗಳನ್ನ ತಗೊಳ್ಳೋದು, ಭ್ರಷ್ಟಾಚಾರ ತುಂಬಾನೇ ಜಾಸ್ತಿ ಇದೆ. ಹಾಗೇನೆ ಇಲ್ಲಿ ಎರಡು ಗ್ಯಾಂಗ್ ಗಳಿವೆ ಅಂತ. ಒಂದು ಬ್ಲಾಕ್ ಟೈಗರ್ ಗ್ಯಾಂಗ್ ಅಂತ. ಈ ಬ್ಲಾಕ್ ಟೈಗರ್ ಗ್ಯಾಂಗ್ ನವರು ಇಲ್ಲಿ ತುಂಬಾ ಜನರನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ. ಮತ್ತೆ ಇವರ ಹೆಸರು ವರ್ಕರ್ಸ್ ಗ್ಯಾಂಗ್ ಅಂತ. ಇವರ ಕೆಲಸ ಹೇಳಿದ ಕೆಲಸವನ್ನ ಮಾಡೋದು ಮಾತ್ರ. ಒಂದ್ ವೇಳೆ ಇವರು ಹೇಳಿದ ಕೆಲಸವನ್ನು ಇವರು ಮಾಡದಿದ್ರೆ ಇಮಿಡಿಯೇಟ್ ಆಗಿ ಕೊಂದು ಬಿಡ್ತಾರೆ. ಅಲ್ಲಿ ಈ ಜಾಗ ಚೀನಾದ ಸಿಲ್ಕ್ ರೋಡ್ ಗೆ ಫೇಮಸ್ ಆಗಿದೆ. ಇದೇ ಓಷಿಯನ್ ನ ನಾರ್ತ್ ಸೈಡ್ ಅಲ್ಲಿ ನಾವು ನೋಡ್ತೀವಿ ಇನ್ನೊಂದು ದೊಡ್ಡ ಗ್ಯಾಂಗ್ ಇದೆ ಇಲ್ಲಿ. ಆದ್ರೆ ಇವರಿಗೆ ಮುಂಚಿನಿಂದ ಕೂಡ ಬ್ಲಾಕ್ ಟೈಗರ್ ಗ್ಯಾಂಗ್ ಅನ್ನ ನೋಡಿದ್ರೆ ಆಗೋದಿಲ್ಲ. ಬೈ ದ ವೇ ಬ್ಲಾಕ್ ಟೈಗರ್ ಗ್ಯಾಂಗ್ ಜನರನ್ನ ಗುಲಾಮರಾಗಿ ಯೂಸ್ ಮಾಡ್ಕೊಂಡು ಬಿಸ್ನೆಸ್ ಅನ್ನ ಮಾಡಿ ವಿದೇಶಕ್ಕೆ ಎಕ್ಸ್ಪೋರ್ಟ್ ಮಾಡೋದ್ರ ಜೊತೆಗೆ ತುಂಬಾ ಕೆಟ್ಟ ಕೆಲಸ ಮಾಡ್ತಾರೆ. ಹ್ಯೂಮನ್ ಟ್ರಾಫಿಕಿಂಗ್ ಆಗಿರ್ಬೋದು, ಅಂದ್ರೆ ಜನರಿಗೆ ಹೆಚ್ಚಿನ ಪ್ರೆಷರ್ ನೀಡೋದು, ಫೋರ್ಸ್ ಮಾಡೋದು ಕೆಲಸ ಮಾಡೋದಕ್ಕೆ, ಈವನ್ ಮಕ್ಕಳಿಗೆ ಕೂಡ. ಅಂಡ್ ಈ ಬ್ಲಾಕ್ ಟೈಗರ್ ಗ್ಯಾಂಗ್ ನಲ್ಲಿ 3 ಜನ ಮೈನ್ ಹೆಡ್ ಇದ್ದಾರೆ. ಇದರಲ್ಲಿ ಮೊದಲನೇವನು ಇವನು ಟೈಗರ್ ನಾರ್ತ್ ಇವಿಲ್ ಅಂತ ಇವನ ಹೆಸರು. ಇವನೇ ಮೇಂಟೈನ್ ಮಾಡ್ತಿರೋದು ಈ ಕೆಲಸದ ಆಳುಗಳನ್ನ. ಎರಡನೇವನು ಬ್ಲಾಕ್ ಕ್ರೋ ಅಂತ. ಈ ಬೆಟ್ಟಿಂಗ್ ಗ್ಯಾಂಬ್ಲಿಂಗ್ ಇದ್ರೆ ಇವನೇ ಆ ಕೆಲಸವನ್ನ ಸಂಭಾಳಿಸೋದು. ಇದರಲ್ಲಿ ಬರೋ ಹಣದಿಂದನೇ ಹೆಚ್ಚಾಗಿ ಇವರ ಆಡಳಿತ ನಡೆಯೋದು. ಮೂರನೇವನು ಓಲ್ಡ್ ಸ್ನೇಕ್. ಇವನ ಕೆಲಸ ಆಗಿದೆ ಕೆಲಸದವರಿಗೆ ತುಂಬಾನೇ ಒತ್ತಡ ನೀಡೋದು, ಹಾಗೇನೆ ಬೇಡದ ಕೆಲಸವನ್ನು ಕೂಡ ಮಾಡ್ತಾನೆ. ಕೊನೆಯದಾಗಿ ಇವರೆಲ್ಲರ ಲೀಡರ್ ಒಬ್ಬ ಇದ್ದಾನೆ, ಅವನೇ ಮಾಸ್ಟರ್ ಲೀ. ಇವನಂತೂ ಇವನ ಗ್ಯಾಂಗ್ ಅಂಡರ್ ಅಲ್ಲಿ ಬರುವಂತ ಎಲ್ಲಾ ಟೈಗರ್ಸ್ ಗಳನ್ನ ಕೂಡ ಅವನ ಸ್ವಂತ ಮಗನ್ ತರ ಟ್ರೀಟ್ ಮಾಡ್ತಾನೆ. ಇದಾದ್ಮೇಲೆ ನಾವು ನೋಡ್ತೀವಿ ಫಿ ಅನ್ನ. ಎಸ್, ಇವನ ಹೆಸರು ಫಿ ಅಂತ. ಇವನು ಈ ಒಂದು ಶಿಪ್ ಅಲ್ಲಿ ಕೂತಿರ್ತಾನೆ ಫೈಟರ್ಸ್ ಗಳ ಜೊತೆಗೆ. ಇವನು ಈ ಬ್ಲಾಕ್ ಟೈಗರ್ ನ ಜೊತೆಗೆ ಹೋಗ್ತಿದ್ದಾನೆ, ಯಾಕಂದ್ರೆ ಇವನಿಗೆ ಆಸೆ ಇದೆ 4ನೇ ಪ್ಲೇಸ್ ಅಲ್ಲಿ ಇವನು ಬ್ಲಾಕ್ ಟೈಗರ್ ಆಗ್ಬೇಕು ಅಂತ. ಸೊ ಅವನನ್ನ ಕರ್ಕೊಂಡ್ ಬರ್ತಾರೆ ಮಾಸ್ಟರ್ ಲೀನ ಹತ್ರ. ಸೊ ಆ ಜಾಗಕ್ಕೆ ಬಂದಾಗ ಮಾಸ್ಟರ್ ಲೀ ಕಣ್ಣಿದ್ರಲ್ಲೇ ಒಬ್ಬನನ್ನ ಕೊಂದಿರ್ತಾರೆ, ಯಾಕಂದ್ರೆ ಈ ವ್ಯಕ್ತಿ ಬ್ಲಾಕ್ ಟೈಗರ್ ಗ್ಯಾಂಗ್ ಗೆ ಮೋಸ ಮಾಡಿದ್ನಂತೆ. ಅದಾದ್ಮೇಲೆ ಮಾಸ್ಟರ್ ಲೀ ಅಂತೂ ಅವನ ಕೈಯಲ್ಲಿದ್ದಂತ ರಾಡ್ ಅನ್ನ ಬೆಂಕಿಗೆ ಟಚ್ ಮಾಡಿಸ್ತಾನೆ ಅಂಡ್ ಸಡನ್ ಆಗಿ ತೋರಿಸ್ತಾನೆ ಇವನ ಮುಖಕ್ಕೆ. ಅಲ್ಲಿ ಇದ್ದವರೆಲ್ಲ ಹೆದರಿದ್ರು, ಆದ್ರೆ ನಮ್ಮ ಫಿ ಸ್ವಲ್ಪನೂ ಹೆದರ್ಲಿಲ್ಲ. ಇದರಲ್ಲೇ ಗೊತ್ತಾಗುತ್ತೆ ಇವನಿಗೆ ಸಾವಿನ ಭಯನೇ ಇಲ್ಲ ಅಂತ. ಇದನ್ನ ನೋಡಿ ಮಾಸ್ಟರ್ ಲೀಗೂ ಕೂಡ ತುಂಬಾನೇ ಖುಷಿ ಆಯ್ತು. ಇದೇ ಖುಷಿಗೆ ನೀರ್ ಕುಡೀರಿ ಅಂತ ಹೇಳಿ ಅವನು ನೀರನ್ನ ತರ್ತಾನೆ ಆಚೆ ಹೋಗಿ. ಮತ್ತೆ ಇವರು ತುಂಬಾ ಡಿಸಿಪ್ಲಿನ್ ಆಗಿ ಕೂತಿದ್ದಾರೆ ಗ್ಲಾಸ್ ಅನ್ನ ಹಿಡ್ಕೊಂಡು. ಸೊ ಇವನು ನೀರ್ ಹಾಕ್ತಾನೆ. ಮತ್ತೆ ಹಾಕಿದಾಗ ಗೊತ್ತಾಗುತ್ತೆ ಇದಂತೂ ಬಿಸಿ ನೀರಾಗಿದೆ. ಕೆಲವರ ಕೈ ನಡುಗುತ್ತೆ, ತುಂಬಾ ಬಿಸಿ ಕೂಡ ಆಗ್ತಿದೆ. ಕೆಲವರಂತೂ ಗ್ಲಾಸ್ ಚೆಲ್ ಬಿಟ್ರು. ಆದ್ರೆ ನಮ್ಮ ಫೇ ಅಂತೂ ಇದನ್ನು ಕೂಡ ಕಂಟ್ರೋಲ್ ಮಾಡ್ತಾನೆ, ಕುಡಿತಾನೆ ಕೂಡ. ಹಾಗೇನೆ ಮಾಸ್ಟರ್ ಅಲ್ಲಿ ಹೇಳ್ತಾನೆ, ನಿಮ್ಮಲ್ಲಿ ಯಾರು ನಾರ್ತ್ ನ ಗ್ಯಾಂಗ್ ನಲ್ಲಿರುವಂತ ಲೀಡರ್ ನ ತಲೆಯನ್ನ ಕಡ್ದುಕೊಂಡು ಇಲ್ಲಿಗೆ ಬರ್ತೀರಾ, ಅವರನ್ನ ನಾನು ನಮ್ಮ ಬ್ಲಾಕ್ ಟೈಗರ್ ಗ್ಯಾಂಗ್ ನ 4th ಲೀಡರ್ ಆಗಿ ಮಾಡ್ತೀನಿ. ಒಂದ್ ವೇಳೆ ಇಲ್ಲಿ 4th ಟೈಗರ್ ನ ಲೀಡರ್ ಆದ್ರೆ ಆ ಮಾಸ್ಟರ್ ಗೆ ಅವನು ಮಗ ಇದಾಗಿ ಆಗ್ತಾನೆ. ಸೊ ಇದ್ರ ಪ್ರಕಾರ ಫೈ ಹೋಗ್ತಾನೆ ನಾರ್ತ್ ಗ್ಯಾಂಗ್ ನ ಲೀಡರ್ ನ ಬಳಿಗೆ. ಮತ್ತೆ ಫೈಟ್ ಶುರು ಹಚ್ಕೊಳ್ತಾನೆ. ನಾರ್ತ್ ಗ್ಯಾಂಗ್ ಅವನು ತುಂಬಾನೇ ಪಂಚ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾನೆ, ಆದ್ರೆ ಫೇ ಅನ್ನು ಕಡಿಮೆ ಇಲ್ಲ, ಪ್ರತಿ ಪಂಚಸ್ ಗಳನ್ನು ಕೂಡ ಬ್ಲಾಕ್ ಮಾಡ್ತಿದ್ದಾನೆ. ಸೊ ಫೈನ್ ಪ್ಲಾನ್ ಆಗಿತ್ತು ಅವನ ಸ್ವಾರ್ಡ್ ಅನ್ನ ಕೆಳಗಡೆ ಹಾಕೋದಕ್ಕೆ. ಮತ್ತೆ ಅದು ಸಕ್ಸಸ್ ಕೂಡ ಆಯ್ತು. ಅಂಡ್ ಈಗ ಪಂಚ್ ಅನ್ನು ಹೊಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಅಂಡ್ ಫೈನಲ್ ಆಗಿ ಒಂದು ಕೌಂಟರ್ ಅಟ್ಯಾಕ್ ಅನ್ನ ಕೊಟ್ಟೆ ಬಿಡ್ತಾನೆ. ಮತ್ತೆ ಆಗ್ಲೇ ಒಂದು ಫೈನಲ್ ಬ್ಲೋ ಅನ್ನ ಹೊಡಿತಾನೆ. ಇದರಿಂದ ಈ ನಾರ್ತ್ ನ ಲೀಡರ್ ಗೆ ಯಾವ ರೀತಿ ಪುಷ್ ಹೊಡಿತಾ ಅಂದ್ರೆ ಸೀದಾ ಬ್ಯಾಕ್ ಹೋದ. ಮತ್ತೆ ಅವನ ಕತ್ತಿಗೆ ಕರೆಕ್ಟ್ ಆಗಿ ರುಂಡ ಕಟ್ ಆಗ್ಬಿಡ್ತು. ಈ ರೀತಿ ನಾರ್ತ್ ನ ಲೀಡರ್ ನ ರುಂಡ ಅಲ್ಲಿ ಬಿದ್ದಿದೆ. ಬಟ್ ಲೀಡರ್ ಸತ್ತಾದ ತಕ್ಷಣನೇ ಅಲ್ಲಿದ್ದವರೆಲ್ಲ ಬಂದ್ಬಿಟ್ರು. ಎಲ್ರು ಇವನನ್ನ ಕೊಲ್ಲೋದಕ್ಕೆ ನೋಡ್ತಿದ್ದಾರೆ. ಆದ್ರೂ ಇವನು ಕೂಡ ನಿಲ್ತಿಲ್ಲ, ಇವನು ಕೂಡ ಫೈಟ್ ಮಾಡ್ತಿದ್ದಾನೆ. ಇವನು ಒಬ್ಬನನ್ನ ಶೀಲ್ಡ್ ತರ ಯೂಸ್ ಮಾಡ್ಕೊಂಡು ಆ ಫ್ಲೋರ್ ನಿಂದ ಹಾರ್ಬಿಡ್ತಾನೆ. ಮತ್ತೆ ಅವನು ಬಿದ್ದ ಫೋರ್ಸ್ ಗೆ ಅವನಂತೂ ಸತ್ಬಿಟ್ಟ, ಆದ್ರೆ ಇವನಿನ್ನು ಕೂಡ ಬದುಕಿದ್ದಾನೆ. ಆದ್ರೆ ಇಲ್ಲಿ ಕೂಡ ಜನಗಳಿದ್ದಾರೆ, ಇವರು ಕೂಡ ಫೈಟ್ ಮಾಡೋದಕ್ಕೆ ನೋಡ್ತಿದ್ದಾರೆ. ಅಂಡ್ ಯಾ ಗೈಸ್, ಇದಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಾವು ನೋಡಿದ್ದು. ಇವನು ಈ ನಾರ್ದರ್ ಗ್ಯಾಂಗ್ ನ ಫೈಟರ್ಸ್ ನ ಜೊತೆಗೆ ಫೈಟ್ ಮಾಡ್ತಿದ್ದಾನೆ. ಸೊ ಈಗಿನ ಫೈಟ್ ನಡೀತಾ ಇತ್ತು, ಆದ್ರೆ ಕೊನೆಗೆ ಒಬ್ಬ ಅವನನ್ನ ಪುಷ್ ಮಾಡ್ಬಿಟ್ಟ. ಅಂಡ್ ಜನ ಕೂಡ ತುಂಬಾನೇ ಇದಾರೆ ಇಲ್ಲಿ. ಅದೇ ಟೈಮ್ಗೆ ಇನ್ನೊಂದು ಕಡೆಯಲ್ಲಿ ನಾವು ನೋಡ್ತೀವಿ ಬಿಗ್ ಟೂತ್ ಅನ್ನೋ ಒಬ್ಬ ಹೆಸರಿನ ಫೈಟರ್ ಕೂಡ ಇಲ್ಲಿದ್ದಾನೆ. ಇವನು ಕೂಡ ನಮ್ಮ ಬ್ಲಾಕ್ ಟೈಗರ್ ನ ಕಡೆಯವನೇ
ಹೋಗ್ತಾನೆ ಆಗಿದ್ದಾನೆ. ಇವನ್ ಈ ದೂರದಿಂದ ಪಟಾಕಿಯನ್ನ ಬ್ಲಾಸ್ಟ್ ಮಾಡ್ತಾನೆ. ಅದರಿಂದ ಫೈಟ್ ಮಾಡೋದಕ್ಕೆ ಬಂದವರೆಲ್ಲ ಡಿಸ್ಟ್ರಾಕ್ಟ್ ಆಗ್ಬಿಡ್ತಾರೆ. ಅಲ್ಲಿ ಸ್ಮೋಕ್ ಎಲ್ಲ ಕಾಣ್ತಿರುತ್ತೆ. ಸೊ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಏನ್ ಕೂಡ ಕಾಣ್ತಾ ಇಲ್ಲ ಅವರಿಗೆ. ಸೊ ಅದೇ ಗ್ಯಾಪ್ ಅಲ್ಲಿ ಬಿಗ್ ಟೂತ್ ಬಂದು ಫೇಯನ್ನ ಹೇಳ್ಕೊಂಡು ಹೋಗ್ತಾನೆ. ಜೊತೆಗೇನೆ ನಾರ್ತ್ ನ ಲೀಡರ್ ನ ತಲೆಯನ್ನು ಕೂಡ ಹೇಳ್ಕೊಂಡು ಹೋಗಿದ್ರು. ಸೊ ಇದ್ರ ಪ್ರಕಾರನೇ ನಮ್ಗೆ ಗೊತ್ತಿರೋ ಹಾಗೆ ಬ್ಲಾಕ್ ಟೈಗರ್ ನ ಗ್ಯಾಂಗ್ ನ ಲೀಡರ್ ಆಗಿರುವಂತ ಮಾಸ್ಟರ್ ಲೀ ಹೇಳ್ತಾನೆ, ನೀನ್ ಇವನ ತಲೆಯನ್ನ ಕಟ್ಕೊಂಡು ಬಂದಿದ್ಯಾ, ಸೊ ನಿನ್ನ ನಾಲ್ಕನೇ ಮಗ ಆಗ್ತೀಯಾ ಇನ್ ಮುಂದೆ. ಅಂಡ್ ಹಾಗೇನೆ ಗಾಯ್ಸ್ ಅಲ್ಲಿ ಅವನ 3 ಜನ ಟೈಗರ್ ಗ್ಯಾಂಗ್ ನ ಹೆಡ್ ಗಳು ಕೂಡ ಇದ್ದಾರೆ. ಅಂದ್ರೆ ಅವನ ಮಗ ಅಂತ ಕರಿತಾನೆ ಅವರನ್ನ. ಇಲ್ಲಿ ಮಾಸ್ಟರ್ ಲೀ ತುಂಬಾನೇ ಹೊಗಳ್ತಾನೆ ಫೇನ್ ಅನ್ನ. ಆ ವರ್ಷಾಂತರಗಳಿಂದ ಟ್ರೈ ಮಾಡ್ತಾನೆ ಇದ್ವಿ ಅವನನ್ನ ಕೊಲ್ಲೋದಕ್ಕೆ, ಅವನ ರುಂಡವನ್ನ ಕಡಿಬೇಕು ಅಂತ ಇದ್ವಿ. ಆದ್ರೆ ಈ ಫೇ ಅಂತೂ ಕೇವಲ ಒಂದೇ ದಿನದಲ್ಲಿ ಅವನ ರುಂಡವನ್ನ ಕಟ್ಕೊಂಡು ಬಂದಿದ್ದಾನೆ. ಇದಾದ್ಮೇಲೆ ಆ ರಾತ್ರಿ ನಾವು ನೋಡ್ತೀವಿ ಬಿಗ್ ಟೂತ್ ಬಂದಿರ್ತಾನೆ ಫೇನ ಬಳಿಗೆ. ಮತ್ತೆ ಅವನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಅನ್ನ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಹಾಗೇನೆ ಅವನು ರೆಸ್ಟ್ ಮಾಡ್ತಿರುವಾಗ ವಾಪಸ್ ಅವನ ಬಾಲ್ಯವನ್ನ ನೆನಪು ಮಾಡ್ಕೊಳ್ತಾನೆ. ಅದೇ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಿ ಫೇರಿ ಹಾಗೂ ಲಿಟಲ್ ಫಾನ್ ಇಬ್ರು ಫ್ರೆಂಡ್ಸ್ ಇದ್ರು. ಅವ್ರ ಜೊತೆಗೆ ಆಟ ಕೂಡ ಆಡ್ತಿದ್ದ ಅವನು. ಆದ್ರೆ ಅಲ್ಲಿಂದ ಮನೆಗೆ ಹೋದ್ಮೇಲೆ ಗೊತ್ತಾಗುತ್ತಾ ಲಿಟಲ್ ಫಾನ್ ಅನ್ನ ಯಾರೋ ಅಪರಿಚಿತ ಬಂದು ಕಿಡ್ನಾಪ್ ಮಾಡಿದ್ದಾನೆ ಅಂತ. ಸೊ ಅವನನ್ನ ಹೇಗಾದ್ರೂ ಬಚಾವ್ ಮಾಡ್ಬೇಕು ಅಂತ ಹೇಳಿ ಫೇ ಹಾಗೂ ಅವನ ಫ್ರೆಂಡ್ಸ್ ನ ಜೊತೆಗೆ ಹೋಗ್ತಾನೆ. ಆದ್ರೆ ಆ ಒಬ್ಬ ವ್ಯಕ್ತಿ ಲಿಟಲ್ ಫಾನ್ ಅನ್ನ ಎತ್ಕೊಂಡು ಹೋಗ್ತಾನೆ. ಮತ್ತೆ ಇವನಿಗೆ ಒಂದು ಕಿಕ್ ಅನ್ನು ಕೂಡ ಹೊಡಿತಾನೆ. ಆದ್ರೆ ಆ ಸುದ್ದಿ ಎಲ್ಲ ಗೊತ್ತಾಯ್ತು ನಮ್ಮ ಫೇನ ತಂದೆಗೆ. ಅವನು ಆ ಕಿಡ್ನಾಪರ್ ಇದಾನಲ್ಲ ಅವನನ್ನ ಹಿಡಿದು ಬಿಡ್ತಾನೆ. ಮತ್ತೆ ಕಿಡ್ನಾಪರ್ ಅನ್ನ ಕೊಲ್ಲೋದಕ್ಕಂತಾನೆ ಹೋದಾಗ ಗೊತ್ತಾಗುತ್ತಾ ಲಿಟಲ್ ಫಾನ್ ಅನ್ನ ಆಲ್ರೆಡಿ ಬೇರೆ ಎಲ್ಲಿಗೂ ಕಳಿಸಿ ಆಗಿದೆ. ಮತ್ತೆ ಈಗ ಸೀನ್ ಚೇಂಜ್ ಆಗುತ್ತೆ ವಾಪಸ್ ಪ್ರೆಸೆಂಟ್ ಗೆ. ಇಲ್ಲಿ ನಾರ್ತ್ ಗ್ಯಾಂಗ್ ನ ಲೀಡರ್ ನ ಮಗ. ಮತ್ತೆ ಅವ್ನು ನೋಡ್ತಾನೆ ಅವನ ತಂದೆಯ ರುಂಡವನ್ನ. ಅವನಿಗೆ ಇದನ್ನ ನೋಡಿ ತುಂಬಾನೇ ಕೋಪ ಬರುತ್ತೆ. ಅವನ ಪೂರ್ತಿ ಜನರ ಎದುರು ಹೇಳ್ತಾನೆ, ಯಾರು ನನ್ನ ತಂದೆಯ ತಲೆಯನ್ನ ಕಟ್ ಮಾಡಿದ್ರು ಅವರನ್ನ ನಾನು ಬಿಡೋದಿಲ್ಲ ಅಂತ. ಇನ್ನೊಂದು ಕಡೆ ಬ್ಲಾಕ್ ಟೈಗರ್ ಗ್ಯಾಂಗ್ ನಲ್ಲಿ ಮುಂಚೆಯಿಂದಲೂ ಒಂದು ಕಲ್ಚರ್ ಇದೆ. ಅದೇನಂದ್ರೆ ಇಲ್ಲಿ ಲೀಡರ್ ಆದವರು ಟ್ಯಾಟೋವನ್ನ ಹಾಕಿಸ್ಬೇಕು ಹುಲಿಯದ್ದು. ಸೊ ಈ ಟ್ಯಾಟೋವನ್ನ ಹಾಕಿಸಿರುವಾಗ ಫೇನಿಗೆ ಈ ಟ್ಯಾಟೋ ಆರ್ಟಿಸ್ಟ್ ಹೇಳ್ತಾನೆ ಕೆಲವೊಂದು ವಿಷಯಗಳನ್ನ. ಬ್ಲಾಕ್ ಟೈಗರ್ಸ್ ಗಳ ಹಣಗಳನ್ನ ಒಂದು ಲಾಕರ್ ನಲ್ಲಿ ಇಟ್ಟಿರ್ತಾರೆ. ಅದನ್ನು ಓಪನ್ ಮಾಡೋದಕ್ಕೆ 2 ಕೀಗಳು ಬೇಕಾಗುತ್ತೆ. ಒಂದು ಸಿಲ್ವರ್ ನ ಕೀ ಮತ್ತೆ ಇನ್ನೊಂದು ಚಿನ್ನದ ಕೀ. ಈ ಕೀಗಳಲ್ಲಿ ಒಂದು ಸೆಟ್ ಇಲ್ಲಿನ ಮೇನ್ ಲೀಡರ್ ಆಗಿರುವಂತ ಮಾಸ್ಟರ್ ಲೀ ಹತ್ರ ಇರುತ್ತೆ. ಆದ್ರೆ ಇನ್ನೊಂದು ಸೆಟ್ ನ ಕೀ ಇಬ್ರು ಬ್ಲಾಕ್ ಟೈಗರ್ ನ ಗ್ಯಾಂಗ್ ನವರ ಹತ್ರ ಇದೆ. ಅಂದ್ರೆ ಒಂದು ಓಲ್ಡ್ ಸ್ನೇಕ್ ನ ಬಳಿ ಇದೆ, ಇನ್ನೊಂದು ಬ್ಲಾಕ್ ಕ್ರೌನ್ ನ ಬಳಿ ಇದೆ. ಸೊ ಅದೇ ರಾತ್ರಿಯಲ್ಲಿ ಘೋಷಣೆ ಮಾಡ್ತಾರೆ ಫೇನ್ ಅನ್ನ 4ನೇ ಮಗ ಅಂತ. ಇದೆಲ್ಲ ಆದ್ಮೇಲೆ ಇನ್ನೊಂದ್ ಸೈಡ್ ಅಲ್ಲಿ ನಾವು ನೋಡ್ತೀವಿ ಒಂದು ಆರ್ಫನ್ ಗ್ಯಾಂಗ್ ಅಂತ ಇದೆ. ಅಂದ್ರೆ ಇವರದೊಂದು ಅನಾಥರ ಗ್ಯಾಂಗ್ ಆಗಿದೆ. ಇವರಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ ಬ್ಲಾಕ್ ಟೈಗರ್ ಗ್ಯಾಂಗ್ ಅನ್ನ ಪುಡಿ ಮಾಡ್ಬೇಕು ಅಂತ. ಯಾಕಂದ್ರೆ ಬ್ಲಾಕ್ ಟೈಗರ್ ಗ್ಯಾಂಗ್ ಎಷ್ಟು ಕೆಟ್ಟ ಕೆಲಸ ಮಾಡ್ತಿದೆ ನಿಮ್ಗೆ ಗೊತ್ತೇ ಇದೆ. ಇದೆಲ್ಲ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ದಿನ ಕಳೆದಾಗಿನೇ ಫೈ ಅಂತೂ ನಾರ್ತ್ ನಲ್ಲಿರುವಂತ ಎಲ್ಲರನ್ನ ಪುಡಿ ಮಾಡ್ತಾನೆ. ಅಂಡ್ ಟೈಗರ್ ಕಿಂಗ್ ಅಂತಾನೆ ಅವನಿಗೆ ಹೆಸರಾಗುತ್ತೆ. ಹಾಗೇನೆ ಒಂದು ದಿನ ರಾತ್ರಿ ಅವನಲ್ಲಿ ಕಳೆದಿರ್ತಾನೆ ಆರ್ಕಿಡ್ ನ ಜೊತೆಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಆರ್ಕಿಡ್ ಇದ್ದಾಳಲ್ಲ ಇವಳು ಪ್ರಾಸ್ಟಿಟ್ಯೂಟ್ ಆಗಿದ್ದಾಳೆ. ಅಂಡ್ ಇವನು ಫ್ರೆಂಡ್ಶಿಪ್ ಕೂಡ ಮಾಡ್ಕೊಂಡಿರ್ತಾನೆ ಇವಳ ಜೊತೆ. ಆದ್ರೆ ಸ್ವಲ್ಪ ಹೊತ್ತು ಅಲ್ಲಿ ಮಲಗ್ತಾನೆ. ಮತ್ತೆ ಅವನಿಗೆ ಕನಸು ಬೀಳುತ್ತೆ ವಾಪಸ್ ಅವನ ಬಾಲ್ಯದ್ದು. ಅದೇ ಆ ದಿನ ಲಿಟಲ್ ಫಾನ್ ಅನ್ನ ಅಲ್ಲಿ ಕಿಡ್ನಾಪ್ ಮಾಡಿದ್ರು. ಮತ್ತೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಾಗ್ಲಿಲ್ಲ. ಅವನು ಥಿಂಕ್ ಮಾಡ್ತಾನೆ ಇವಳನ್ನ ಕೂಡ ಪ್ರಾಸ್ಟಿಟ್ಯೂಟ್ ಗೆ ಸೇರಿಸಿರ್ಬೋದಾ ಹೇಗೆ. ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಇನ್ನೊಂದು ಕಡೆ ಈ ಆರ್ಕಿಡ್ ಅಂತೂ ಇವನನ್ನ ಲೈಕ್ ಮಾಡ್ತಿದ್ದಾಳೆ. ಮಾತ್ರ ಇವನಿಗೆ ಅವಳ ಮೇಲೆ ಯಾವುದೇ ಪ್ರೀತಿ ಇಲ್ಲ, ಬದಲಾಗಿ ಫ್ರೆಂಡ್ ತರ ಟ್ರೀಟ್ ಮಾಡ್ತಾನೆ ಅಷ್ಟೇ. ಹಾಗೇನೆ ಫೈ ಹೇಳ್ತಾನೆ ಹೇಗೆ ಅವನ ತಂದೆ ಸತ್ರು ಅಂತ. ಆ ದಿನ ಸಡನ್ ಆಗಿ ಅವನ ತಂದೆಯ ಶತ್ರುಗಳು ಬಂದು ಅಟ್ಯಾಕ್ ಮಾಡ್ತಾರೆ. ಮತ್ತೆ ಪೂರ್ತಿ ಜಾಗವನ್ನ ಬೆಂಕಿಯಲ್ಲಿ ಹೊತ್ತಿಸ್ತಾರೆ. ಆ ಜಾಗದಲ್ಲಿ ಇದ್ದಂತ ಎಲ್ಲಾ ಅನಾಥ ಮಕ್ಕಳನ್ನ ಅವರು ಬಚಾವ್ ಮಾಡಿದ್ರು. ಆದ್ರೆ ಅವರನ್ನ ಬಚಾವ್ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ಮತ್ತೆ ಈಗ ನಾವು ನೋಡ್ತೀವಿ ನಮ್ಮ ಫೈ 4th ಟೈಗರ್ ಆಗಿರೋ ಕಾರಣ ಅವನ ಗ್ಯಾಂಗ್ ನ ಜೊತೆಗೆ ತುಂಬಾನೇ ಸೆಲೆಬ್ರೇಟ್ ಮಾಡ್ತಾನೆ. ಅದೇ ಟೈಮ್ಗೆ ಇಲ್ಲಿ ನಾರ್ತ್ ಇವಿಲ್ ಬರ್ತಾನೆ. ಅದೇ ಮೊದಲನೇ ಲೀಡರ್. ಅವನಿಗೆ ಫೈ ಅಂದ್ರೆ ಸ್ವಲ್ಪನೂ ಇಷ್ಟ ಇಲ್ಲ. ಆದ್ರೆ ಇನ್ನೊಂದ್ ಸೈಡ್ ಓಲ್ಡ್ ಸ್ನೇಕ್ ಮತ್ತೆ ಬ್ಲಾಕ್ ಕ್ರೌನ್ ನ ಜೊತೆಗೆ ತುಂಬಾನೇ ಒಳ್ಳೆ ಫ್ರೆಂಡ್ಶಿಪ್ ಮಾಡ್ಕೊಳ್ತಾನೆ ಫೈ. ಅಂಡ್ ಹಾಗೇನೆ ನಮ್ಗೆ ಗೊತ್ತಾಗುತ್ತಾ ನಾರ್ತ್ ಇವಿಲ್ ಗೆ ಬ್ಲಾಕ್ ಕ್ರೌನ್ ಅನ್ನ ನೋಡಿದ್ರೆ ಆಗೋದಿಲ್ಲ. ಇಬ್ರಿಗೂ ಆಗೋದೇ ಇಲ್ಲ ಮುಂಚಿಂದ ಕೂಡ. ಬ್ಲಾಕ್ ಕ್ರೌ ಏನೋ ಜೋಕ್ ಮಾಡ್ತಾನೆ ಅವನ ಮೇಲೆ. ಸೊ ಅದಕ್ಕೆ ಕೋಪದಲ್ಲಿ ನಾರ್ತ್ ಇವಿಲ್ ಅಟ್ಯಾಕ್ ಮಾಡೋದಕ್ಕೆ ನೋಡ್ತಾನೆ. ಅದೇ ಟೈಮ್ಗೆ ಮಾಸ್ಟರ್ ಲೀ ಬರ್ತಾನೆ. ಮತ್ತೆ ಇಬ್ಬರನ್ನು ಕೂಡ ಸುಮ್ನಿರಿ ಅಂತ ಹೇಳ್ತಾನೆ. ಇದಾದ್ಮೇಲೆ ಇನ್ನೊಂದು ಸೈಡ್ ನಾವು ನೋಡ್ತೀವಿ ಫೇನ ಬಾಲ್ಯದ ಗೆಳೆಯರು ಫೇರಿ ಮತ್ತು ಚುನ್ ಅಂತ. ಇವರು ಅನಾಥ ಮಕ್ಕಳನ್ನ ನೋಡ್ಕೊಳ್ತಿರ್ತಾರೆ. ಹಾಗೇನೆ ಫೇರಿ ಕೊಟ್ಟಿರ್ತಾನೆ ಬ್ರಾಸ್ಲೆಟ್ ಅನ್ನ ಚುನ್ನಿಗೆ. ಆದ್ರೆ ಚುನ್ನಿಗೆ ನಿಜವಾಗಿ ಇಷ್ಟ ಇರೋದು ಫೇ ಆಗಿದ್ದಾನೆ, ಫೇರಿ ಅಲ್ಲ. ಗಾಯ್ಸ್ ಇದಂತೂ ಲವ್ ಟ್ರಯಾಂಗಲ್ ಆಗಿದೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ನೋಡ್ತೀವಿ ಸ್ವಲ್ಪ ಬಿಸ್ನೆಸ್ ಮ್ಯಾನ್ಸ್ ಗಳು ಇಲ್ಲಿ ಬಂದಿದ್ದಾರೆ. ಇವರು ಹೇಳ್ತಾರೆ 300 ಜನ ವಿದೇಶಕ್ಕೆ ಬರ್ಬೇಕಾಗಿದೆ ಇಂಪೋರ್ಟ್ ಮತ್ತೆ ಎಕ್ಸ್ಪೋರ್ಟ್ ಕೆಲಸ ಮಾಡೋದಕ್ಕಾಗಿ. ಇದಕ್ಕೆ ಮಾಸ್ಟರ್ ಲೀ ಹೇಳ್ತಾನೆ ಓಕೆ ಡೀಲ್ ಒಪ್ಪಿಗೆ ಇದೆ. ಆದ್ರೆ ಇವನು ಡೀಲ್ ಮಾಡೋದು ಹೇಗಂದ್ರೆ ಇವನೊಂದು ಆಯೋಜನೆ ಮಾಡ್ತಾನೆ. ಅದೇನಂದ್ರೆ 300 ಜನರನ್ನ ಕಿಡ್ನಾಪ್ ಮಾಡೋದು. ಇದನ್ನ ಕೇಳ್ಕೊಂಡಾದ್ಮೇಲೆ ಫೇ ಕೇಳ್ತಾನೆ ನಮ್ಮ ಮಾಸ್ಟರ್ ಲೀ ಹತ್ರ, ನಾನ್ ನಿಮ್ಮ ಹತ್ರ ಒಂದು ಕೇಳೋದಕ್ಕಿದೆ. ಯಾಕೆ ನೀವು 300 ಜನರನ್ನ ಕಿಡ್ನಾಪೇ ಮಾಡ್ಬೇಕು, ಇಲ್ಲಿದ್ದವರನ್ನ ಕಳಿಸಬಹುದಲ್ಲ. ಅದಕ್ಕೆ ಮಾಸ್ಟರ್ ಲೀ ಹೇಳ್ತಾರೆ ಆ ಬಿಸ್ನೆಸ್ ಮ್ಯಾನ್ಸ್ ಗಳು ಸುಮ್ನೆ ಇಲ್ಲಿಗೆ ಬರೋದಿಲ್ಲ, ಬದಲಾಗಿ ನಾವು ಯಾರನ್ನ ಇಲ್ಲಿಂದ ಅಲ್ಲಿಗೆ ಕಳಿಸ್ತೀವಿ ಅವರನ್ನ ಖರೀದಿ ಮಾಡ್ತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ಗುಲಾಮರ ರೀತಿ ಯೂಸ್ ಮಾಡಬಹುದು. ಹಾಗೇನೆ ಲೀ ಹೇಳ್ತಾನೆ ನೀನು WU ಅನ್ನ ಹುಡ್ಕೊಂಡು ಬಾ ಅಂತ. WU ಅಂದ್ರೆ ಅವನೇ ಆಗ ನಾವು ನೋಡಿದ್ವಿ ನಾರ್ತ್ ಕಿಂಗ್ ನ ಲೀಡರ್ ನ ಮಗ ಇದ್ನಲ್ಲ ಅವನು. ಇನ್ನೊಂದು ಕಡೆ ಫೇರಿಯನ್ನ ನಾವು ನೋಡ್ತೀವಿ. ಮತ್ತೆ ಇಲ್ಲಿ ಕಾಣುತ್ತೆ ಒಂದು ಅನಾಥ ಮಗು ಕಾಯಿಲೆಯಲ್ಲಿ ಸತ್ ಬಿಡುತ್ತೆ. ಈ ಒಂದು ರೀಸನ್ ನಿಂದ ಫೇರಿ ಹಾಗೂ ಚುನ್ ಬೇಜಾರಾಗ್ತಾರೆ. ಮತ್ತೆ ಈಗ ನಾವು ವಾಪಸ್ ಹೋಗ್ತೀವಿ ಫ್ಲಾಶ್ ಬ್ಯಾಕ್ ಗೆ. ಇಲ್ಲಿ ಫೇರಿ ಹಾಗೂ ಫೇ ಇಬ್ರು ಕೂಡ ತಂದೆ ಸಾವಿನ ಸೇಡನ್ನ ತೀರ್ಸ್ಕೊಳಕ್ಕೆ ಅಂತ ಹೋಗ್ತಾರೆ. ಅದೇ ಆ ದಿನ ಬೆಂಕಿಯನ್ನು ಹೊತ್ತಿಸಿದ್ನಲ್ಲ ಆ ಜಾಗಕ್ಕೆ ಅವನು. ಆದ್ರೆ ಇವ್ರು ಈ ಜಾಗಕ್ಕೆ ಬಂದಾಗ ಗೊತ್ತಾಗುತ್ತೆ ಅವನನ್ನ ಅಲ್ಲಿ ಆಲ್ರೆಡಿ ಒಬ್ರು ಕೊಂದಿದ್ದಾರೆ. ಮತ್ತೆ ಅದೇ ಜಾಗದಲ್ಲಿ ನಾವು ನೋಡ್ತೀವಿ ಇಲ್ಲಿ ಫೇನ ತಂದೆಯ ಫ್ರೆಂಡ್ ಇದಾನೆ. ಇವನನ್ನ ಮಾಂಕ್ ಅಂತ ಕರಿತೀವಿ. ಅಂದ್ರೆ ಸನ್ಯಾಸಿ ಆಗಿರ್ತಾನೆ. ಇವನು ತುಂಬಾನೇ ಎಕ್ಸ್ಪರ್ಟ್ ಆಗಿರ್ತಾನೆ ಮಾರ್ಷಲ್ ಆರ್ಟ್ಸ್ ಅಲ್ಲೇ. ಸೊ ಹೀಗಾಗಿ ಇವನು ಕಲಿಸ್ತಾನೆ ಫೇ ಹಾಗೂ ಫೇರಿನಿಗೆ ಕಂಪ್ಲೀಟ್ ಆಗಿ
ಅವನಿಗೆ ಮಾರ್ಷಲ್ ಆರ್ಟ್ಸ್ ನ ಟ್ರೈನಿಂಗ್ ಹಾಗೇನೆ ಸ್ವಲ್ಪ ಜೀವನ ಪಾಠಗಳನ್ನು ಕೂಡ ಕಲಿಸ್ತಾನೆ. ಸೇಡು ತೀರಿಸಿಕೊಳ್ಳೋದು ನಿಜವಾಗ್ಲೂ ಒಳ್ಳೇದಲ್ಲ, ಬದಲಾಗಿ ನಾವು ಫೋಕಸ್ ಮಾಡಬೇಕು ಹೇಗೆ ಜನರನ್ನ ರಕ್ಷಿಸಬೇಕು ಅಂತ. ಸೊ ಹೀಗೆ ತುಂಬಾ ಸಮಯಗಳ ನಂತರ ಫೈನಲ್ ಆಗಿ ಅವರ ಟ್ರೈನಿಂಗ್ ಕಂಪ್ಲೀಟ್ ಆಗ್ಬಿಡುತ್ತೆ. ಮತ್ತೆ ಅದಾದ ನಂತರ ಆದ ಗ್ಯಾಂಗ್ ಆರ್ಫನ್ ಗ್ಯಾಂಗ್ ಅದನ್ನ ಕ್ರಿಯೇಟ್ ಮಾಡಿದ್ದು ಇವರಿಬ್ರು ಸೇರಿ. ಇಲ್ಲಿ ಇವರು ರಕ್ಷಣೆ ಮಾಡ್ತಾರೆ ಅನಾಥ ಮಕ್ಕಳನ್ನ, ಮತ್ತೆ ಅವರಿಗೆ ತುಂಬಾನೇ ಹೆಲ್ಪ್ ಮಾಡ್ತಾರೆ. ಹಾಗೇನೆ ನಮ್ಗೆ ನೋಡಿದಾಗ ಗೊತ್ತಾಗುತ್ತೆ ಫೈ ನಿಜವಾಗ್ಲೂ ಬ್ಲಾಕ್ ಟೈಗರ್ ನ ಗ್ಯಾಂಗ್ ಗೆ ಸೇರೋದಕ್ಕೆ ಯಾಕೆ ಬಂದ ಅಂದ್ರೆ ಅವನಿಗೆ ಅಲ್ಲಿದ್ದಂತ ವರ್ಕರ್ಸ್ ಗ್ಯಾಂಗ್ ನವರನ್ನ ಬಚಾವ್ ಮಾಡ್ಬೇಕಿತ್ತು. ಯಾಕಂದ್ರೆ ಅವರು ತುಂಬಾನೇ ಪ್ರೆಷರ್ ಆಗ್ತಿದ್ರು ಡೈಲಿ ಕೆಲಸಕ್ಕೋಸ್ಕರ ಕೂಡ. ಇನ್ನೊಂದು ಕಡೆ ನಾವು ನೋಡ್ತೀವಿ ಚುನ್ನನ್ನ. ಇವಳು ಆಕ್ಚುಲಿ ಈಗ ಬಟ್ಟೆನ ಹೊಲಿಯೋ ಕೆಲಸ ಮಾಡ್ತಿದ್ದಾಳೆ. ಆದ್ರೆ ಆ ಜಾಗದಲ್ಲೇ ಆರ್ಕಿಡ್ ಇದ್ಲು, ಅದೇ ಪ್ರಾಸ್ಟಿಟ್ಯೂಟ್ ಇದ್ದಾಳಲ್ಲ ಅವಳು, ಅಂಡ್ ಹೊಲಿಸೋದಕ್ಕೆ ಒಂದು ಬಟ್ಟೆನ ಅವಳಿಗೆ ಕೊಡ್ತಾಳೆ. ಆಕ್ಚುಲಿ ಹೇಳ್ಬೇಕಂದ್ರೆ ಇವಳು ಇಲ್ಲಿಗೆ ಯಾಕೆ ಬರ್ತಿದ್ಲ ಅಂದ್ರೆ ಈ ಡ್ರೆಸ್ ನಲ್ಲಿ ಪ್ರತಿ ಸಲ ಫೈ ಒಂದೊಂದು ಮೆಸೇಜ್ ಅನ್ನ ಕಳಿಸ್ತಿರ್ತಾನೆ. ಆದ್ರೆ ಈ ಒಂದು ಸಲ ಇವನು ಮೆಸೇಜ್ ಅನ್ನ ಸೆಂಡ್ ಮಾಡಿದಾಗ ಆರ್ಕಿಡ್ ಇದನ್ನ ಗಮನಿಸ್ತಾಳೆ. ಈಗ ಸಿಕ್ಕಿರೋ ಮೆಸೇಜ್ ಅನ್ನ ಫೇರಿ ಹಾಗೂ ಚುನ್ ನೋಡ್ತಾರೆ. ಮೆಸೇಜ್ ಅಲ್ಲಿ ಫೈ ಬರ್ದಿರ್ತಾನೆ ವರ್ಲ್ಡ್ ಸ್ನೇಕ್ ನ ಬಳಿ ಚಿನ್ನದ ಕೀ ಇದೆ, ಅದೇ ಬ್ಲಾಕ್ ಟೈಗರ್ ನ ಲೀಡರ್. ಸೊ ಇದ್ರ ಪ್ರಕಾರನೇ ಬೆಳಿಗ್ಗೆನೆ ಇವರ ಅಟ್ಯಾಕ್ ಮಾಡ್ತಾರೆ ಮೆಲ್ಲನೆ, ಅಂಡ್ ಆ ಕೀ ಅನ್ನ ಕತ್ಕೊಂಡು ಹೋಗ್ತಾರೆ. ಆದ್ರೆ ಇವರೇನು ಸಿಕ್ಬಿದ್ರು. ಸೊ ಚುನ್ ಅನ್ನ ಹಿಂಬಾಲಿಸ್ಕೊಂಡು ಓಡ್ತಾರೆ. ಫೈನಲ್ ಆಗಿ ಈ ಒಂದು ಜಾಗಕ್ಕೆ ಬರ್ತಾಳೆ. ಇವರು ಕೂಡ ಫಾಲೋ ಮಾಡ್ಕೊಂಡು ಬಂದಿದ್ರು. ಆದ್ರೆ ಆರ್ಫನ್ ಗ್ಯಾಂಗ್ ಇಲ್ಲಿ ರೆಡಿ ಇದ್ರು ಅವರನ್ನ ಕೊಲ್ಲೋದಕ್ಕೆ. ಸೊ ಇಮಿಡಿಯೇಟ್ ಆಗಿ ನೀರನ್ನ ಎರಚ್ತಾರೆ, ಮತ್ತೆ ಕಂಪ್ಲೀಟ್ ಆಗಿ ಎಲ್ಲರನ್ನ ಕೂಡ ಕೊಂದು ಕೊನೆಗೆ ವರ್ಲ್ಡ್ ಸ್ನೇಕ್ ಅನ್ನ ಕೂಡ ನಿಲ್ಲಿಸ್ಬಿಟ್ಟು ಕೊಂದ್ ಹಾಕ್ಬಿಡ್ತಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಅವನ್ ಎಷ್ಟು ಕೆಟ್ಟವನಾಗಿದ್ದ ಅಂತ. ಮತ್ತೆ ಇವರು ಒರಿಜಿನಲ್ ಚಿನ್ನದ ಕೀ ಅನ್ನು ಹಿಡ್ಕೊಂಡು ಅದೇ ಶಿಪ್ ನ ಡೂಪ್ಲಿಕೇಟ್ ಕೀ ಅನ್ನ ಕೂಡ ಮಾಡ್ತಾರೆ, ಅದನ್ನ ರಿಪ್ಲೇಸ್ ಮಾಡ್ತಾರೆ ಇವನ ಮೇಲೆ. ಸೊ ಈಗ ರಾತ್ರಿ ಆಗಿರುತ್ತೆ. ಮತ್ತೆ ರಾತ್ರಿ ಹೊತ್ತು ಮಾಸ್ಟರ್ ಲಿಗೆ ಗೊತ್ತಾಗುತ್ತೆ ಓಲ್ಡ್ ಸ್ನೇಕ್ ಸತ್ತಿದ್ದಾನೆ, ಮತ್ತೆ ಅವನನ್ನ ಕೊಂದದ್ದು ಆರ್ಫನ್ ಗ್ಯಾಂಗ್ ನವರು. ಸೊ ಇದನ್ನ ನೋಡಿ ಅವನಿಗೆ ಏನಷ್ಟು ಟೆನ್ಷನ್ ಆಗ್ಲಿಲ್ಲ. ಗುರು ಏನ್ ಇವನು, ಬಟ್ ಮಾಸ್ಟರ್ ಲಿ ಆ ಕೀ ಅನ್ನ ಎತ್ಕೊಳ್ತಾನೆ. ಆಕ್ಚುಲಿ ಇದು ಡೂಪ್ಲಿಕೇಟ್ ಆಗಿದೆ ನಿಮ್ಗೆ ಗೊತ್ತಿರೋ ಹಾಗೆ. ಬಟ್ ಅವನಿಗೆ ಡೌಟ್ ಬರೋದಿಲ್ಲ, ಬದಲಾಗಿ ಅವನ್ ಕೊಡ್ತಾನೆ ಈ ಕೀಯನ್ನ ಇನ್ನು ನೀನ್ ಹಿಡ್ಕೊಳ್ಬೇಕು ನಾರ್ತ್ ವೇಲ್ ಅಂತ. ಇದಾದ ನಂತರ ಫೈ ಹೋಗ್ತಾನೆ ಬಿಗ್ ಟೂತ್ ನ ಜೊತೆಗೆ ಗ್ಯಾಂಬ್ಲಿಂಗ್ ಅನ್ನ ಆಡೋದಕ್ಕೆ. ಅವನು ಪುನಃ ಹಣವನ್ನು ಹಾಕ್ತಾನೆ, ಬೆಟ್ಟಿಂಗ್ ಮಾಡ್ತಾನೆ, ಸೋಲ್ತಾನೆ ಇರ್ತಾನೆ. ಅವನು ಬ್ಲಾಕ್ ಟೈಗರ್ ನ ಗ್ಯಾಂಗ್ ನವನಾಗಿರೋದ್ರಿಂದ ಅವನಿಗೆ ಪುನಃ ಹಣವನ್ನ ಕೊಡ್ತಾನೆ ಇರ್ತಾನೆ ಇವನು ಕೇಳ್ದಷ್ಟು. ಆದ್ರೆ ಕೊನೆಗೆ ಏನು ನೀವು ಬೆಟ್ಟಿಂಗ್ ಮಾಡೋದಕ್ಕೆ ಆಗುದಿಲ್ಲ, ನಿಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ತಾರೆ. ಆಗ ಫೈ ಅಂತೂ ಜೋರಾಗಿ ಬೊಬ್ಬೆ ಹಿಡಿತಾನೆ. ಗುರು ಏನ್ ಹೇಳ್ತಿದ್ದೀರಾ ನೀವು? ಮತ್ತೆ ಅಲ್ಲೇ ಬ್ಲಾಕ್ ಕ್ರೋ ಇದ್ದ, ಮತ್ತೆ ಅವನು ಕರೆದು ಹೇಳ್ತಾನೆ ಫೈನಿಗೆ ನೀ ಜಾಸ್ತಿ ಬೊಬ್ಬೆ ಹಿಡಿಬೇಡ ಗುರು, 50 ಕಾಯಿನ್ಸ್ ಇದೆ ಇದನ್ನ ತಗೋ ಅಂತ. ಆದ್ರೆ ಫೈ ಹೇಳ್ತಾನೆ ನಂಗೆ 300 ಕಾಯಿನ್ಸ್ ಬೇಕು ಬೆಟ್ಟಿಂಗ್ ಮಾಡೋದಕ್ಕೆ. ಹಾಗೇನೆ ಇದನ್ನ ನೋಡು ಅಂತ ಹೇಳಿ ಕೀ ಅನ್ನ ತೋರಿಸ್ತಾನೆ. ಆಕ್ಚುಲಿ ಇದು ಡೂಪ್ಲಿಕೇಟ್ ಆಗಿದೆ ನಿಮ್ಗೆ ಗೊತ್ತಿರೋ ಹಾಗೆ. ಬ್ಲಾಕ್ ಕ್ರೋನಿಗೆ ಕೂಡ ಇವನು ಎಕ್ಸ್ಪ್ಲೇನ್ ಮಾಡ್ತಾನೆ ಇದು ಆಕ್ಚುಲಿ ಡೂಪ್ಲಿಕೇಟ್ ಕೀ ಆಗಿದೆ. ಯಾಕಂದ್ರೆ ನಾನು ನೋಡಿದೆ ನಾರ್ತ್ ಇವಿಲ್ ಅಂತೂ ಅವನ ಕಡೆಯವನ್ನ ಕರ್ಕೊಂಡು ಬಂದು ಒಂದು ಡೂಪ್ಲಿಕೇಟ್ ಕೀ ಅನ್ನ ಮಾಡ್ತಾ ಇದ್ದ. ಇದನ್ನ ಕೇಳಿ ಬ್ಲಾಕ್ ಕ್ರೋನಿಗೆ ಕೋಪ ಬರುತ್ತೆ. ಇಲ್ಲಿ ಬೇಸಿಕಲಿ ಫೇ ಏನ್ ಮಾಡಿದಾನಂದ್ರೆ ಇನ್ನೊಂದು ಡೂಪ್ಲಿಕೇಟ್ ಕೀ ಅನ್ನ ಮಾಡಿದಾನೆ. ಮತ್ತೆ ಫಸ್ಟ್ ಆಫ್ ಆಲ್ ಬ್ಲಾಕ್ ಕ್ರೋ ಹಾಗೂ ನಾರ್ತ್ ಇವಿಲ್ ಗೆ ಇಬ್ರಿಗೂ ಕೂಡ ಆಗೋದಿಲ್ಲ. ಸೊ ಪ್ಲಾನ್ ನ ಪ್ರಕಾರ ಅವರವರೇ ಜಗಳ ಮಾಡ್ಕೊಂಡು ಸಾಯ್ಲಿ ಅಂತ ಇವನ ಪ್ಲಾನ್ ಆಗಿದೆ. ಸೊ ಇದನ್ನೆಲ್ಲ ಆಲೋಚನೆ ಮಾಡ್ತಾನೆ ಬ್ಲಾಕ್ ಕ್ರೋ ತಿಳ್ಕೊಂಡ ಮೋಸ್ಟ್ಲಿ ನಾರ್ತ್ ಇವಿಲ್ ಓಲ್ಡ್ ಸ್ನೇಕ್ ಅನ್ನ ಕೊಂದಿರ್ಬೋದು ಅಂತ. ಸೊ ಈಗ ಈ ಕೀ ಅನ್ನ ಹಿಡ್ಕೊಂಡು ಅವರ ರೂಮ್ ನ ಬಾಗಿಲನ್ನ ಓಪನ್ ಮಾಡ್ತಾರೆ. ಅಲ್ಲಿ ಅಫ್ಕೋರ್ಸ್ ಖಜಾನೆ ಇದೆ. ಈಗಂತೂ ಬ್ಲಾಕ್ ಕ್ರೋ ನ ಬಳಿ 2 ಕೀ ಇದೆ. ಮತ್ತೆ ಅದೇ ಟೈಮ್ ನಾವು ನೋಡ್ತೀವಿ ಸ್ವಲ್ಪ ಹೊತ್ತಾದ್ಮೇಲೆ ಫೇ ಸ್ವಲ್ಪ ಮೀನನ್ನ ಹಿಡಿಯೋದಕ್ಕೆ ಹೋಗಿರ್ತಾನೆ. ಅದೇ ಬದಿಯಲ್ಲಿ ಫೇರಿ ಕೂಡ ಕೂತಿರ್ತಾನೆ. ಮತ್ತೆ ಯಾರಿಗೂ ಕೂಡ ಗೊತ್ತಾಗದಾಗೆ ಒಂದು ಮೀನನ್ನ ಎಸಿತಾನೆ ಬುಟ್ಟಿಗೆ. ಆ ಮೀನಿನ ಬಾಯಲ್ಲಿ ಒಂದು ಪಾತ್ರವನ್ನ ಹಾಕಿರ್ತಾನೆ. ಮತ್ತೆ ಅದನ್ನ ಅವ್ರ ಮನೆಗೆ ಹೋಗಿ ಓಪನ್ ಮಾಡಿದಾಗ ಗೊತ್ತಾಗುತ್ತೆ ಇದರಲ್ಲಿ ಖಜಾನೆಯ ನಕ್ಷೆ ಇದೆ. ಇದರ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ಬೆಳಿಗ್ಗೆನೆ ಚುನ್ ಯಾವತ್ತಿನ ಹಾಗೆ ಬಟ್ಟೆನ ತಗೊಳ್ಳೋದಕ್ಕೆ ಅಂತ ಬಂದಿದ್ಲು. ಮತ್ತೆ ಈ ಸಲ ಕೂಡ ಮೆಸೇಜ್ ಇತ್ತು ಬಟ್ಟೆಯಲ್ಲಿ. ಆದ್ರೆ ಆರ್ಕಿಡ್ ಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಯಾಕಂದ್ರೆ ಅವಳು ಲವ್ ಮಾಡ್ತಿದ್ದಾಳೆ ಫೈನನ್ನ, ಮತ್ತೆ ಫೈ ಲವ್ ಮಾಡ್ತಿದ್ದಾನೆ ಚುನ್ನನ್ನ. ಮತ್ತೆ ಈ ದಿನ ಇವಳು ಬಟ್ಟೆನ ತಗೊಳ್ಳೋದಕ್ಕೆ ಅಂತ ಬಂದಾಗ ಆ ಬಟ್ಟೆಯನ್ನ ಹರಿದು ಬಿಡ್ತಾಳೆ. ಮತ್ತೆ ಚುನ್ ಕೂಡ ಅಲ್ಲಿಂದ ಹೋಗ್ಬಿಡ್ತಾಳೆ. ಬಟ್ ಅವಳು ಬರುವಾಗ ಒಂದು ಬಟ್ಟೆಯನ್ನು ಕೊಟ್ಟಿದ್ಲು. ಮತ್ತೆ ಅದರಲ್ಲಿ ಒಂದು ಮೆಸೇಜ್ ಇತ್ತು, ಅದೇನಂದ್ರೆ ನಾಳಿಂದನೇ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ. ಇದಾದ್ಮೇಲೆ ಅದೇ ನೈಟ್ ನಾವು ನೋಡ್ತೀವಿ ಮಾಸ್ಟರ್ ಲೀ ಬಂದಿರ್ತಾನೆ ಫೇನಿಗೆ ಅವನ ಆಯುಧವನ್ನು ತೋರಿಸೋದಕ್ಕೆ. ಹಾಗೇನೆ ಮಾತಾಡ್ತಾ ಮಾಸ್ಟರ್ ಲೀ ಹೇಳ್ತಾನೆ ಓಲ್ಡ್ ಸ್ನೇಕ್ ಸತ್ತಾದ್ಮೇಲೆ ನಂಗೆ ತುಂಬಾನೇ ಡೌಟ್ ಬರ್ತಿದೆ, ಯಾರೋ ಇವನ ಹಿಂದೆ ಬಿದ್ದಿದ್ದಾರೆ, ಅಂದ್ರೆ ನಮ್ಮ ಹಿಂದೆ ಕೂಡ ಯಾರೋ ಬಿದ್ದಿದ್ದಾರೆ ಅಂತ. ಆದ್ರೆ ಅದೇ ಟೈಮ್ಗೆ ನಾರ್ಥನ್ ಗ್ಯಾಂಗ್ ನವರು ಅಟ್ಯಾಕ್ ಮಾಡ್ತಾರೆ. ಅದೇ ವು ಅಂತ ಅವನ ಹೆಸರಾಗಿತ್ತು. ಅವನ ತಂದೆ ರುಂಡವನ್ನ ಕಟ್ ಮಾಡಿದಕ್ಕೋಸ್ಕರ ಇಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ಇವರಂತೂ ಗ್ಯಾಂಗ್ ಸಮೇತ ಬಂದಿದ್ದಾರೆ. ಮತ್ತೆ ಇಲ್ಲಿ ದೊಡ್ಡ ಫೈಟ್ ಶುರು ಹಚ್ಕೊಳ್ತಾರೆ. ಇಲ್ಲಿ ಮಾರ್ಷಲ್ ಆರ್ಟ್ಸ್ ನ ಮೂಲಕ ಲೀ ಅಂತೂ ತುಂಬಾ ಚೆನ್ನಾಗಿ ಕಿಕ್ ಅನ್ನ ಹೊಡಿತಿದ್ದಾರೆ. ಇನ್ನೊಂದ್ ಸೈಡ್ ನಲ್ಲಿ ಫೈ ಕೂಡ ಕಡಿಮೆ ಅವನು ಕೂಡ ಫೈಟ್ ಮಾಡ್ತಿದ್ದಾನೆ. ಆದ್ರೆ ಅದೇ ಟೈಮ್ಗೆ ಲೀ ಫೈ ಅನ್ನ ಬಚಾವ್ ಕೂಡ ಮಾಡ್ತಾನೆ. ಮತ್ತೆ ಅದೇ ಕರೆಕ್ಟ್ ಮೂಮೆಂಟ್ ಅಂತ ಗೊತ್ತಾಯ್ತು. ಫೈ ಸೀದಾ ಕೈಯನ್ನ ಕಡಿತಾನೆ ವೂನದು. ಅಲ್ಲಿಗೆ ನಿಲ್ಲಿಲ್ಲ, ವಾಪಸ್ ಖಡ್ಗವನ್ನ ಎಳಿತಾನೆ. ಮತ್ತೆ ಹೊಟ್ಟೆಗೆ ಚುಚ್ ಬಿಡ್ತಾನೆ. ಮತ್ತೆ ಇದೇ ಒಳ್ಳೆ ಟೈಮ್ ಆಗಿದೆ. ಸೊ ಹೊರಗಡೆಯಿಂದ ಆರ್ಫನ್ ಗ್ಯಾಂಗ್ ನವರಂತೂ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಫೈಟ್ ಆಗ್ತಿರೋ ಕಾರಣ ಯಾರು ಕೂಡ ಅಲ್ಲಿ ಇರೋದಿಲ್ಲ. ಇವರು ಹೊರಗಿನಿಂದ ಬೆಂಕಿಯನ್ನು ಹಚ್ಚೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಅಲ್ಲಿದ್ದಂತ ಬ್ಯಾಕ್ ರೋ ಕೂಡ ಎದ್ದೇಳ್ತಾನೆ ಏನಾಗ್ತಿದೆ ಅಂತ ಚೆಕ್ ಮಾಡೋದಕ್ಕೆ. ಮತ್ತೆ ಇಡೀ ಸೀನೆ ಕೂಡ ಬರ್ತಾ ಇದೆ. ಅಲ್ಲೇ ನಾವು ಫೇರಿಯನ್ನ ಕೂಡ ನೋಡ್ತೀವಿ. ಮತ್ತೆ ಇವನು ಇಲ್ಲಿ ಅಟ್ಯಾಕ್ ಕೂಡ ಮಾಡ್ತಿದ್ದಾನೆ. ಬಟ್ ಇಲ್ಲಿ ಆಯ್ತು ದೊಡ್ಡ ಟ್ವಿಸ್ಟ್. ಎದುರು ಕಡೆಯಿಂದ ಕೂಡ ಸೈನಿಕರಿದ್ದಾರೆ, ಹಿಂದೆಯಿಂದ ಕೂಡ ಇದ್ದಾರೆ. ಅಂದ್ರೆ ಈಗ ಹೋಗೋದಕ್ಕೆ ಯಾವುದೇ ಜಾಗ ಇಲ್ಲ ಫೇರಿನಿಗೆ. ಆದ್ರೆ ಅವನಿಗೆ ಸ್ವಲ್ಪನೂ ಹೆದರಿಕೆ ಇಲ್ಲ. ಯಾಕಂದ್ರೆ ಅವನಿದ್ದಾನೆ ತುಂಬಾ ಸ್ಟ್ರಾಂಗ್. ತುಂಬಾ ವರ್ಷಗಳಿಂದಾನೆ ಮಾರ್ಷಲ್ ಆರ್ಟ್ಸ್ ಕಲ್ತವನಿಗೆ ಇದೆಲ್ಲ ಯಾವ ಲೆಕ್ಕ. ಇನ್ನೊಂದು ಸೈಡ್ ಬ್ಲಾಕ್ ಕ್ರೋ ಅಂತೂ ಇಲ್ಲಿ ಒಬ್ಬನೇ ಇದ್ದಾನೆ. ಯಾಕಂದ್ರೆ ಅವನ ಸೇನೆ ಎಲ್ಲ ಅಲ್ಲಿ ಫೈಟ್ ಮಾಡೋದಕ್ಕೆ ಹೋಗಿದೆ. ಇದೇ ಒಳ್ಳೆ ಟೈಮ್ ಅಂತ ಹೇಳಿ ಫೈ ಹಾಗೂ ಅವನ ಗ್ಯಾಂಗ್ ನವರು ಅವನನ್ನ ಕಂಪ್ಲೀಟ್ ಆಗಿ ಬ್ಲಾಕ್ ಮಾಡ್ಬಿಟ್ರು. ಮತ್ತೆ ಇಲ್ಲಿ ಫೈನಲ್ ಆಗಿ ಒಂದು ರಿವೇಲ್ ಆಗುತ್ತೆ, ಚುನ್ನ ತಂದೆ ತಾಯಿಯನ್ನ ಕೊಂದದ್ದು ನಿಜವಾಗಿ ಬ್ಲಾಕ್ ಕ್ರೋನೇ ಆಗಿತ್ತ. ಸೊ ಇದ್ರ ಪ್ರಕಾರ ಎಲ್ಲರ ಎದುರು ಬ್ಲಾಕ್ ಕ್ರೋ ಅನ್ನ ಕೂಡ ಕೊಲ್ತಾರೆ ಚೂರಿಯಲ್ಲಿ. ಮತ್ತೆ ಅವನ ಬಳಿದ್ದಂತ 2 ಕೀಗಳನ್ನ ಕೂಡ ತಗೊಳ್ತಾನೆ ಫೇ. ಬೈ ದ ವೇ ಮಾಸ್ಟರ್ ಲೀ ಅಂತಲ್ಲಿ ಫೈಟ್ ಮಾಡಿ ಬಿದ್ದಿದ್ದಾನೆ.
ಸೊ ಅವನ್ ಇಲ್ಲಿ ಇಲ್ಲ. ಅದೇ ರಾತ್ರಿ ಟೈಮ್ ಫೇ ಹೇಳ್ತಾನೆ ಚುನ್ ನಾನ್ ನಿನ್ನ ಪ್ರೀತಿಸ್ತೀನಿ ಅಂತ. ಆದ್ರೆ ಚುನ್ ಕೇಳ್ತಾಳೆ ಅದೆಲ್ಲ ಸರಿ, ಆದ್ರೆ ಆ ಆರ್ಕಿಡ್ ಯಾರು? ಫೇ ಹೇಳ್ತಾನೆ ಅವಳು ಜಸ್ಟ್ ನನ್ನ ಫ್ರೆಂಡ್ ಆಗಿದ್ದಾಳೆ. ಆದ್ರೆ ಅಲ್ಲಿಂದ ಸೀದಾ ಹೋಗ್ತಾನೆ ಹೆಡ್ ಕ್ವಾರ್ಟರ್ಸ್ ಗೆ, ಅದೇ ಬ್ಲಾಕ್ ಟೈಗರ್ ಗ್ಯಾಂಗ್ ನದು. ಆದ್ರೆ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಫೇರಿನ ಹಿಡ್ತಿದ್ದಾರೆ ಮಾಸ್ಟರ್ ಲೀ, ಅವನನ್ನ ಇಲ್ಲಿ ನೇತಾಕ್ಬಿಟ್ಟಿದ್ದಾರೆ. ಮಾಸ್ಟರ್ ಲೀ ಹೇಳ್ತಾನೆ ಫೇನಿಗೆ ಈ ಫೇರಿನ ಕೊಲ್ಲು ಅಂತ. ಆದ್ರೆ ಅದೇ ಟೈಮ್ಗೆ ಮಾಸ್ಟರ್ ಲೀಗೆ ಸದ್ದು ಕೇಳುತ್ತೆ ಆ ಖಜಾನೆಯ ಬಾಗಿಲಿನ ರೂಮ್ ನಿಂದ. ಸೊ ಹಾಗಾಗಿ ಎಲ್ಲರೂ ಕೂಡ ಅಲರ್ಟ್ ಆಗ್ತಾರೆ, ಆ ಜಾಗಕ್ಕೆ ಹೋಗ್ತಾರೆ. ಮತ್ತೆ ಇದು ಪರ್ಫೆಕ್ಟ್ ಟೈಮ್ ಆಗಿದೆ ಇವನನ್ನ ಬಚಾವ್ ಮಾಡೋದಕ್ಕೆ. ಆದ್ರೆ ಫೇರ್ ಹೇಳ್ತಾನೆ ನೀನಂದು ಚಿಂತೆ ಮಾಡ್ಬೇಡ, ನಮ್ದು ಮೇನ್ ಗೋಲ್ ಇರೋದು ಈ ಗುಲಾಮರನ್ನ ಬೇರ್ಪಡಿಸೋದು. ಆದ್ರೆ ಫೇರ್ ಟ್ರೈ ಮಾಡ್ತಾನೆ ಇವನನ್ನ ಹೇಗಾದ್ರೂ ಬಿಡಿಸ್ಬೇಕು ಅಂತ. ಆದ್ರೆ ಫೇರ್ ಹೇಳ್ತಾನೆ ನಾವು ಆರ್ಫನ್ ಗ್ಯಾಂಗ್ ಅನ್ನ ಮಾಡಿದ್ದು ಪ್ರೊಟೆಕ್ಷನ್ ಗೋಸ್ಕರ, ಒಂದ್ ವೇಳೆ ನಿನ್ನ ಬಿಡಿಸಿದ್ರೆ ನಿನ್ನ ಮೇಲೆ ಅವರು ಸಂಶಯ ಪಡ್ತಾರೆ, ಇದರಿಂದ ನಮ್ಮ ಪ್ಲಾನ್ ಕೆಟ್ಟೋಗುತ್ತೆ ಅಂತ ಹೇಳ್ತಾನೆ. ಅಂಡ್ ಹಾಗೇನೆ ಇವನು ಸಾಯೋದಕ್ಕೆ ಕೂಡ ರೆಡಿ ಆಗಿದ್ದಾನೆ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಇದಾದಾಗನೆ ಸ್ವಲ್ಪ ಹೊತ್ತಲ್ಲೇ ಮಾಸ್ಟರ್ ಲೀ ಕೂಡ ಅಲ್ಲಿಗೆ ವಾಪಸ್ ಬಂದ ಮತ್ತೆ ಫೇನ್ಗೆ ಹೇಳ್ತಾನೆ ನೀನು ಇವನ ತಲೆಯನ್ನ ಕಡಿಬೇಕು, ತಗೋ ಈ ಚೂರಿಯನ್ನ ಅಂತ ಕೊಡ್ತಾನೆ. ಆದ್ರೆ ಅದೇ ಹೊತ್ತಿಗೆ ಕರೆಕ್ಟ್ ಆಗಿ ಬ್ಲಾಕ್ ರೋನ ಡೆಡ್ ಬಾಡಿ ಸಿಗುತ್ತೆ. ಎಸ್, ಇವನ ಡೆಡ್ ಬಾಡಿಯನ್ನ ಹಿಡ್ಕೊಂಡು ಬರ್ತಾರೆ. ಮತ್ತೆ ಅವನ ಹೊಟ್ಟೆಯಲ್ಲಿ ನಮ್ಗೆ ಕಾಣುತ್ತೆ ನಾರ್ತ್ ಈವಿಲ್ ನ ಸಿಂಬಲ್ ಇದೆ. ಎಲ್ರಿಗೂ ಶಾಕ್ ಆಗುತ್ತೆ, ಹಾಗಾದ್ರೆ ನಾರ್ತ್ ಈವಿಲ್ ಇವನನ್ನ ಕೊಂದ್ನ ಹೇಗೆ? ಸೊ ಮಾಸ್ಟರ್ ಲೀಗೆ ಕೂಡ ಡೌಟ್ ಬಂದಿದೆ. ಅದಕ್ಕೆ ನಾರ್ತ್ ಈವಿಲ್ ಹೇಳ್ತಾನೆ ಇಲ್ಲ, ನಾನಂತೂ ಇದನ್ನ ಮಾಡ್ಲೇ ಇಲ್ಲ, ಯಾರೋ ನನ್ನನ್ನ ಸಿಕ್ಕಿ ಹಾಕೋಕೋಸ್ಕರ ಇವನ ಡೆಡ್ ಬಾಡಿಯನ್ನ ತಂದಿದ್ದಾರೆ ಮತ್ತೆ ನನ್ನ ಸೈನ್ ಅನ್ನ ಹಾಕಿದ್ದಾರೆ. ಮೋಸ್ಟ್ಲಿ ಆ ವ್ಯಕ್ತಿ ಇವನೇ ಆಗಿರ್ಬೇಕು ಅಂತ ಫೇರ್ ಅನ್ನ ಪಾಯಿಂಟ್ ಮಾಡ್ತಾನೆ. ಸತ್ಯ ಹೇಳು, ನೀನೇ ಇವನನ್ನ ಕೊಂದದ್ದಲ್ವಾ? ಅವನು ಅಲ್ಲ ಅಲ್ಲ ಅಂತ ಹೇಳ್ತಾನೆ. ಆದ್ರೆ ಇಮಿಡಿಯೇಟ್ ಆಗಿ ಕೊಂದಾಕ್ ಬಿಡ್ತಾನೆ ಫೇರಿನನ್ನ. ಹೌದು ಇವನು ಕೊಂದಿದ್ದಾನೆ ಫೇರಿಯನ್ನ. ಫೇನ ಕಣ್ಣಿದುರಲ್ಲ. ಫೇನಿಗೆ ತುಂಬಾನೇ ಬೇಜಾರಾಗ್ತಿದೆ, ತಡೆಯೋಕ್ ಆಗ್ತಿಲ್ಲ. ಆದ್ರೆ ಫೇರಿಯ ಕೊನೆ ಮಾತುಗಳು ಅವನಿಗೆ ನೆನಪಿದೆ. ಅವನು ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಮುಂಚೆನೆ ರೆಡಿ ಇದ್ದ ಅವರ ಜನರನ್ನ ರಕ್ಷಿಸೋಕೆ. ಅದೇ ಸೆಕೆಂಡ್ ಗೆ ತುಂಬಾನೇ ಬಾಲ್ಯದ ಮೂಮೆಂಟ್ ಗಳನ್ನ ಕೂಡ ನೆನಪು ಮಾಡ್ಕೊಳ್ತಾನೆ ಫೇ. ಅವನಿಗೆ ಇಲ್ಲಿ ಕೂಗೋದಕ್ಕೆ ಕೂಡ ಚಾನ್ಸ್ ಸಿಗೋದಿಲ್ಲ. ಇಲ್ಲಿ ನಾರ್ತ್ ಈವಿಲ್ ಅವನನ್ನ ಕೊಂದಿದ್ರು ಕೂಡ ಮಾಸ್ಟರ್ ಲೀಗೆ ಇನ್ನು ಕೂಡ ಸಂಶಯ ಇದೆ ಯಾರೋ ಬೇರೆನೆ ಬ್ಲಾಕ್ ರೋವನ್ನ ಕೊಂದಿದ್ದಾರೆ ಅಂತ. ಇದಾದ್ಮೇಲೆ ನಾವು ನೋಡ್ತೀವಿ ಆರ್ಕಿಡ್ ನ ಬಳಿ ಫೇ ಇದ್ದಾನೆ. ಇವನು ತುಂಬಾನೇ ಅಳ್ತಿದ್ದಾನೆ, ಕಂಪ್ಲೀಟ್ ಆಗಿ ಹಾರ್ಟ್ ಬ್ರೇಕ್ ಆಗಿದೆ. ಅವನು ಅಳ್ತಾನೆ ಫೇರಿ ಹೇಗೆ ಸತ್ತ ಅಂತ ಫುಲ್ ಸ್ಟೋರಿಯನ್ನ ಹೇಳ್ಬಿಡ್ತಾನೆ ಇವಳಿಗೆ. ಅವನಿಗ ಐಡಿಯಾ ಕೂಡ ಬರ್ತಿಲ್ಲ ಹೇಗೆ ಆ 300 ಜನ ಬೇರೆ ದೇಶಕ್ಕೆ ಹೋದವರಿದ್ದಾರೆ ಅಂದ್ರೆ ಗುಲಾಮರಾಗಿ, ಅವರ ಬಗ್ಗೆ ಹೇಗೆ ಗೊತ್ತಾಗುತ್ತೆ? ಫೇರಿ ಇಲ್ದೆ ಹೇಗೆ ನಾನು ಇನ್ವೆಸ್ಟಿಗೇಷನ್ ಮಾಡ್ಲಿ ಅಂತ. ಅದೇ ಬಾದಿಯಲ್ಲಿ ಬಿಗ್ ಟೂತ್ ಅಂತೂ ಈ ಎಲ್ಲಾ ವಿಷಯವನ್ನ ಕೇಳ್ಕೊಳ್ತಿರ್ತಾನೆ. ಆದ್ರೆ ಯಾರಿಗೂ ಕೂಡ ಆ ವಿಷಯವನ್ನ ಅವನು ಹೇಳಿರೋದಿಲ್ಲ. ಇದಾದ್ಮೇಲೆ ಫೈವ್ ಬರ್ತಾನೆ ಇಲ್ಲಿ ಒಂದು ಬಜಾರ್ಗೆ. ಮತ್ತೆ ನೋಟಿಸ್ ಮಾಡ್ತಾನೆ ಮಾಸ್ಟರ್ ಲಿಯ ಕಡೆಯವರು ತುಂಬಾ ಜನ ಅಲ್ಲಲ್ಲೇ ಅಡಗಿಕೊಂಡು ನಿಂತಿದ್ದಾರೆ ಅಂತ. ಮತ್ತೆ ಇದನ್ನ ನೋಡ್ಕೊಂಡಾದ್ಮೇಲೆ ಅವನು ಆಲ್ರೆಡಿ ಹೇಳಿರ್ತಾನೆ ಅವನ ಆರ್ಫನ್ ಗ್ಯಾಂಗ್ಗೆ ಆಗಲೇ ಅಲರ್ಟ್ ಆಗಿರಿ ಅಂತ. ಮತ್ತೆ ಈ ದಿನ ಆ ಮಿಷನ್ ಅನ್ನ ಮಾಡ್ಬೇಡಿ ಅಂದ್ರೆ ಅಟ್ಯಾಕ್ ಮಾಡ್ಬೇಡಿ ಅಂತ ಹೇಳಿರ್ತಾನೆ. ಅಲ್ಲಿಂದ ಫೈ ಹೋಗ್ತಾನೆ ಒಬ್ಬ ಸ್ಟೋರಿ ಟೆಲ್ಲರ್ ನ ಬಳಿಗೆ. ಮತ್ತೆ ಹೇಳ್ತಾನೆ ನಾನೊಂದು ನಿಂಗೆ ಕತೆ ಹೇಳ್ತೀನಿ, ಸ್ವಲ್ಪ ಒಗ್ಗಟ್ಟು ತರ ಇದೆ, ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡಿ ನೀನು ಎಲ್ರಿಗೂ ಕೂಡ ಹೇಳ್ಬೇಕು ಅಂತ. ಯಾಕಂದ್ರೆ ಅವನು ಹೇಳಿರೋ ಕತೆ ಬೇರೆ ಏನಲ್ಲ, ಇವನು ಯಾವ ರೀತಿ ಇನ್ನು ನೆಕ್ಸ್ಟ್ ಪ್ಲಾನ್ ಇದೆ ಅಂತ ಹೇಳೋದು. ಸೊ ಆ ಕಥೆಯನ್ನು ಹೇಳ್ತಾನೆ. ಮತ್ತೆ ಅಲ್ಲಿದ್ದಂತ ಆರ್ಫನ್ ಗ್ಯಾಂಗ್ ನವರು ಇದನ್ನ ಕರೆಕ್ಟ್ ಆಗಿ ಕೇಳ್ಕೊಳ್ತಾರೆ. ಮತ್ತೆ ಗೊತ್ತಾಗುತ್ತೆ ನೆಕ್ಸ್ಟ್ ಪ್ಲಾನ್ ಏನು ಅಂತ. ಆದ್ರೆ ಅಲ್ಲಿ ಸ್ವಲ್ಪ ಹೊತ್ತಲ್ಲೇ ಮಾಸ್ಟರ್ ಲೀ ಕಾಣ್ತಾನೆ. ಮತ್ತೆ ಅವನಿಗೆ ಕೂಡ ಅಂದಾಜಾಗುತ್ತೆ ಯಾರೋ ಬೇಕು ಅಂತಲೇ ಈ ಕಥೆಯನ್ನ ಹೇಳಿಸ್ತಿದ್ದಾರೆ. ಯಾಕಂದ್ರೆ ಆರ್ಫನ್ ಗ್ಯಾಂಗ್ ಇಲ್ಲೆಲ್ಲೋ ಇದೆ, ಅವರನ್ನ ಅಲರ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾನೆ. ಸೊ ಅದರ ಪ್ರಕಾರ ಸ್ಟೋರಿ ಟೆಲ್ಲರ್ ನ ಬಳಿಗೆ ಬಂದು ಕೇಳ್ತಾನೆ ಲೀ ಯಾರು ಹೇಳಿದ್ರು ನಿಗೆ ಆ ಸ್ಟೋರಿಯನ್ನ ಹೇಳೋದಕ್ಕೆ. ಆಗ ನಮ್ಗೆ ಗೊತ್ತಾಗುತ್ತೆ ಈ ಸ್ಟೋರಿ ಟೆಲ್ಲರ್ ನಿಜವಾಗಿ ಬ್ಲೈಂಡ್ ಆಗಿದ್ದಾನೆ, ಅಂದ್ರೆ ಅವನಿಗೆ ಕಣ್ಣು ಕಾಣೋದಿಲ್ಲ. ಅದು ಯಾರು ಅಂತ ನಾನು ಹೇಗ್ ಗಮನಿಸ್ಲಿ, ನಂಗೆ ಕಣ್ಣೇ ಇಲ್ಲ ತಾನೆ ಅಂತ. ಈಗ ಮಾಸ್ಟರ್ ಲೀ ಹೇಳ್ತಾನೆ ಓಕೆ ಅವನ ಮುಖ ಕಾಣೋದಿಲ್ಲ, ಆದ್ರೆ ಅವನ ವಾಯ್ಸ್ ಅಂತೂ ಗೊತ್ತೇ ಇದೆ. ಎಲ್ಲರೂ ಸಾಲಾಗಿ ಬನ್ನಿ ಮತ್ತೆ ನಿಮ್ಮ ವಾಯ್ಸ್ ಅಲ್ಲಿ ಮಾತಾಡಿ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ರೆ ಸಾಲಾಗಿ ಬರ್ತಾನೆ ಇದಾರೆ. ಸ್ಟೋರಿ ಟೆಲ್ಲರ್ ನ ಕಿವಿಗೆ ಕಥೆಯನ್ನ ಹೇಳ್ತಾರೆ, ಇದರಿಂದ ಸ್ಟೋರಿ ಟೆಲ್ಲರ್ ಗೆ ಅಂದಾಜಾಗಬಹುದು ಅಂತ. ಸೊ ಒಬ್ಬೊಬ್ರೆ ಬಂದ್ರು. ಮತ್ತೆ ಈಗ ಕೊನೆ ಬಾರಿಯಾಗಿದೆ ಫೇನ್ ಅಂತ. ಇವನು ಸ್ಟೋರಿ ಟೆಲ್ಲರ್ ನ ಬಳಿ ಬಂದು ಕಿವಿಯಲ್ಲಿ ಹೇಳ್ತಾನೆ ನಾನು ಯಾರು ಅಂತ ನಿಮಗೆ ಗೊತ್ತಿದೆ ಕ್ಲಿಯರ್ ಆಗಿ. ನಿನ್ನೆ ರಾತ್ರಿ ನಾವು ಮೀಟ್ ಆಗಿದ್ವಿ, ಮತ್ತೆ ನನ್ನ ಗ್ಯಾಂಗ್ ಕೂಡ ಇತ್ತು, ಜೊತೆಗೇನೆ ನಾವೆಲ್ಲರೂ ಖಜಾನೆಯನ್ನ ಕೊಟ್ಟಿದ್ವಿ ಅಂತ ಹೇಳ್ತಾನೆ. ಸೊ ಒಂದು ರೀತಿ ಇವರು ಡೀಲ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಸ್ಟೋರಿ ಟೆಲ್ಲರ್ ಏನ್ ಕೂಡ ಇವನ ಬಗ್ಗೆ ಹೇಳೋದಿಲ್ಲ. ಅದರ ನೆಕ್ಸ್ಟ್ ಡೇ ನಾವು ನೋಡ್ತೀವಿ ರಾತ್ರಿ ಹೊತ್ತಲ್ಲೇ ನಾರ್ತ್ ಈವಿಲ್ ಅಂತೂ ತುಂಬಾನೇ ಸೆಕ್ಯೂರಿಟಿ ಇಟ್ಟಿದ್ದಾನೆ. ಒಂದು ಕೋಣೆಯಲ್ಲಿ ಮಸಾಜ್ ಕೂಡ ಮಾಡ್ಕೊಳ್ತಿದ್ದಾನೆ. ಮತ್ತೆ ಈ ಜಾಗಕ್ಕೆ ಆರ್ಕಿಡ್ ಬರ್ತಾಳೆ ಒಬ್ಬನ ಜೊತೆಗೆ. ಸೊ ರೂಮ್ ಗೆ ಎಂಟರ್ ಆಗ್ತಾಳೆ. ಮತ್ತೆ ಹೇಳ್ತಾಳೆ ನಮ್ಮ ನಾರ್ತ್ ಈವಿಲ್ ಹತ್ರ ನಾನ್ ನಿನ್ ಜೊತೆ ಯಾಕೆ ಬಂದಿದ್ದೀನಿ ಅಂದ್ರೆ ನನ್ನ ಭವಿಷ್ಯನ ಸೆಕ್ಯೂರಿಟಿ ಕೊಡ್ಬೇಕು ನೀನು. ಅಂಡ್ ಹಾಗೇನೆ ನಮ್ಗೆ ಗೊತ್ತಾಗುತ್ತೆ ದೊಡ್ಡ ಟ್ವಿಸ್ಟ್, ಇವಳ ನಿಜವಾದ ಹೆಸರು ಆರ್ಕಿಡ್ ಅಲ್ಲ, ಇವಳ ಹೆಸರು ಫಾ ಅಂತ. ಅದೇ ಸ್ಟಾರ್ಟಿಂಗ್ ನಿಂದ ನಮ್ಗೆ ಸ್ಟೋರಿಯಲ್ಲಿ ತೋರಿಸಿದ್ರು ತಾನೆ. ಫೇ ಅಂತ ಅವತ್ತಿನಿಂದಾನೆ ಅಂದ್ರೆ ಬಾಲ್ಯದಿಂದಾನೆ ಹುಡುಕ್ತಾ ಇದ್ದ ಆ ಒಂದು ಕಿಡ್ನಾಪ್ ಆದ ಹುಡುಗಿಯನ್ನ, ಮತ್ತೆ ಅವಳ ಹೆಸರಾಗಿತ್ತು ಲಿಟಲ್ ಫಾ ಅಂತ. ಅದು ಇವಳೆ ಆಗಿದ್ದಾಳೆ. ಸೊ ಈ ಟೈಮ್ಗೆ ನಾರ್ತ್ ಈವಿಲ್ ನ ಹತ್ರ ಬಂದು ರೊಮ್ಯಾನ್ಸ್ ಮಾಡೋದಕ್ಕಂತ ಬರ್ತಾಳೆ. ಆದ್ರೆ ಇಲ್ಲಿ ಬಂದಿರೋ ವಿಷಯನೇ ಬೇರೆ ಆಗಿದೆ. ಅವಳ ತಲೆಯಿಂದ ಪಿನ್ ಅನ್ನ ತೆಗಿತಾಳೆ ಮತ್ತೆ ಬೆನ್ನಿಗೆ ಚುಚ್ಚುವುದಕ್ಕೆ ನೋಡ್ತಾಳೆ. ಆದ್ರೆ ನಾರ್ತ್ ಈವಿಲ್ ಗೆ ಅಂದಾಜಾಯ್ತು ಅವನು ಅವಳನ್ನೇ ಮುಳುಗಿಸಾಕ್ಬಿಡ್ತಾನೆ. ಅಲ್ಲಿಗೆ ಇಮಿಡಿಯೇಟ್ ಆಗಿ ಅವಳು ಸತ್ ಬಿಡ್ತಾಳೆ ಸ್ವಲ್ಪ ಹೊತ್ತಲ್ಲೇ. ಮತ್ತೆ ಅಲ್ಲಿಂದ ಮೂವ್ ಆಗ್ತಾನೆ. ಅವಳ ಜೊತೆಗೆ ಇನ್ನೊಬ್ಳು ಬಂದಿರ್ತಾಳೆ. ಸೊ ನಾರ್ತ್ ಈವಿಲ್ ಇವಳ ಹತ್ರ ಬಂದಾಗನೆ ಇವನು ಚೂರಿಯನ್ನ ಹಾಕಿ ಕೊಲ್ಲೋದಕ್ಕಿಂತ ಮುಂಚೆನೆ ಅವಳೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಸೊ ಹೀಗೆ ನಾರ್ತ್ ಈವಿಲ್ ಸತ್ ಬಿಡ್ತಾನೆ ಅಲ್ಲೇ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಇವಳು ಯಾರು ಬೇರೆ ಯಾರು ಅಲ್ಲ, ಜೊನ್ ಆಗಿದ್ಲು. ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ, ಯಾಕಂದ್ರೆ ಅಲ್ಲಿ ಲಿಟಲ್ ಫಾ ಸತ್ತಿದ್ಲು. ಮತ್ತೆ ಅವಳದು ಪ್ಲಾನ್ ಆಗಿದ್ದು ಕೂಡ ನಾರ್ತ್ ಈವಿಲ್ ಅನ್ನ ಕೊಲ್ಲೋದು, ಯಾಕಂದ್ರೆ ಅವನ ಕೈಯಿಂದ ಫೈ ಸ್ವಲ್ಪ ಬಚಾವಾಗ್ಲಿ ಅಂತ. ಯಾಕಂದ್ರೆ ಅವಳು ತುಂಬಾನೇ ಲವ್ ಮಾಡ್ತಿದ್ಲು ಫೈ ಅನ್ನ. ಇನ್ನೊಂದು ಕಡೆಯಲ್ಲಿ ನಮ್ಮ ಫೈ ಅಂತೂ ಆ 300 ಜನ ಯಾರನ್ನು ಕಳಿಸಿದ್ರಲ್ವಾ ಗುಲಾಮರಾಗೆ, ಅವ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಕ್ಕಂತ ಪ್ಲಾನ್ ಮಾಡಿರ್ತಾನೆ. ಆದ್ರೆ ಅಲ್ಲಿ ಅವನಿಗೆ ವಿಷಯ ಕೂಡ ಗೊತ್ತಾಗುತ್ತೆ, ಅಲ್ಲಿ ಆರ್ಕಿಡ್ ಸತ್ತಿದ್ದಾಳೆ ಮತ್ತೆ ಅವಳೇ ನಿಜವಾಗಿ ಫಾ ಆಗಿದ್ಲು. ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಸೊ ಅವಳ ಡೆಡ್ ಬಾಡಿಯನ್ನು ಕೂಡ ಅಲ್ಲಿ ಹೂತಾಕ್ಬಿಡ್ತಾರೆ.
ಮತ್ತೆ ಹೀಗೆ ಇದ್ರೆ ಆಗೋದಿಲ್ಲ, ಇನ್ನು ಫೈಟ್ ಶುರು ಮಾಡ್ಲೇಬೇಕು ಅಂತ ಅನ್ಸುತ್ತೆ. ಆದ್ರೆ ಇನ್ನೊಂದು ಕಡೆ ಈಗ ಮಾಸ್ಟರ್ಲಿಗೆ ತುಂಬಾನೇ ಕೋಪ ಬಂದಿದೆ. ಯಾಕಂದ್ರೆ ಅವನ ವೈಟ್ ಟೈಗರ್ ನಲ್ಲಿ ಇದ್ದಂತ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಸತ್ತೋಗಿದ್ದಾರೆ. ಸೊ ಅವನಿಗೆ ಕೂಡ ಕನ್ಫರ್ಮ್ ಆಗಿದೆ ಇದೆಲ್ಲ ಕೈವಾಡ ಫೇನದೇ ಆಗಿದೆ. ಅವನು ಇದಕ್ಕೆ ರೀಸನ್ ಅಂತ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಗಿದೆ. ಸೊ ಮಾಸ್ಟರ್ಲಿ ಹೇಳ್ತಾನೆ, ನಮ್ಮ ಫುಲ್ ನಗರಕ್ಕೆ ಗೊತ್ತಾಗ್ಲಿ ಆ ಫೇ ಎಷ್ಟು ದೊಡ್ಡತನ ಮಾಡ್ಕೊಂಡಿದ್ದಾನೆ, ಅವನದು ಪೋಸ್ಟರ್ ಹಾಕ್ಬಿಡಿ ಎಲ್ಲ ಜಾಗದಲ್ಲೂ. ಮತ್ತೆ ನಿಮ್ಮಲ್ಲಿ ಯಾರು ಅವನನ್ನ ಕೊಂದ್ಕೊಂಡು ಬರ್ತಾರೆ, ಅವರು ನನ್ನ ಮಗ ಆಗ್ತಾರೆ, ಅಂದ್ರೆ ನಂತರದ ಬ್ಲಾಕ್ ಟೈಗರ್ ಗ್ಯಾಂಗ್ ನ ಲೀಡರ್. ಸೊ ಎಲ್ಲರೂ ಕೂಡ ಅದೇ ಸಮಯಕ್ಕೆ ಹುಡುಕಾಟ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿದ್ದಾನೆ ಅವನು ಅಂತ. ತುಂಬಾನೇ ಗಲಾಟೆನೆ ಆಗ್ತಾ ಇರುತ್ತೆ ಜಾಗದಲ್ಲಿ. ಇನ್ನೊಂದು ಕಡೆ ನಾವು ನೋಡ್ತೀವಿ, ತುಂಬಾ ಟೈಮ್ ನಿಂದಾನೆ ನಮ್ಮ ಫೇ ಅಂತೂ ಕಲಿಸ್ತಾ ಇದ್ದಾನೆ ಮಾರ್ಷಲ್ ಆರ್ಟ್ಸ್ ಅನ್ನ ಇವರ ಆರ್ಫೆನ್ ಗ್ಯಾಂಗ್ ನಿಗೆ. ಸೊ ಅದೇ ಗ್ಯಾಪ್ ಅಲ್ಲಿ ನಾವು ಕೂಡ ನೋಡ್ತೀವಿ, ಇವರಲ್ಲಿ 300 ಜನ ಯಾರನ್ನ ಗುಲಾಮರಾಗಿ ತಗೊಂಡಿದ್ರು ಅವರನ್ನು ಕೂಡ ವಾಪಸ್ ಕರ್ಕೊಂಡು ಬಂದಿದ್ರು. ಮತ್ತೆ ಈಗ ವಾಪಸ್ ನೋಡ್ತೀವಿ ಮಾಸ್ಟರ್ ಲಿಯಾನ. ಇವನು ಈ ಜಾಗಕ್ಕೆ ತುಂಬಾ ಟೈಮ್ ಗಳ ನಂತರ ಬರ್ತಿದ್ದಾನೆ ಫೇ. ಮತ್ತೆ ಫೇ ಹೇಳ್ತಾನೆ, ಒಂದು ಚಾಲೆಂಜ್, ನೀವು ದಯವಿಟ್ಟು ಎಲ್ಲರನ್ನು ಅಟ್ಯಾಕ್ ಮಾಡೋದಕ್ಕೆ ಹೇಳ್ಬೇಡಿ, ಬದಲಾಗಿ ನನ್ನನ್ನು 1 vs 1 ಫೈಟ್ ನಲ್ಲಿ ಸೋಲಿಸಿ ತೋರಿಸಿ. ಯಾಕಂದ್ರೆ ಫೇನ್ ನ ಗೋಲ್ ಏನಂದ್ರೆ ಬೇರೆಯವರಿಗೆ ಯಾವುದೇ ಡ್ಯಾಮೇಜ್ ಆಗ್ಬಾರ್ದು ಅಂತ. ಸೊ ಮಾಸ್ಟರ್ ಲೀ ಕೂಡ ಇದಕ್ಕೆ ಒಪ್ಕೊಳ್ತಾರೆ. ಮತ್ತೆ ಅದ್ರ ನೆಕ್ಸ್ಟ್ ಏನೇ ಫೈಟ್ ಸ್ಟಾರ್ಟ್. ಈಗ ಫೈಟ್ ಶುರುವಾಗಿದೆ. ಇಲ್ಲಿ ನಾವು ನೋಡ್ತೀವಿ, ಮೊದಲನೇದಾಗಿ ಫೇ ಅಂತೂ ಇಲ್ಲಿ ಬೆಂಕಿ ಹಚ್ಬಿಡ್ತಾನೆ. ಮತ್ತೆ ಈ ಬೆಂಕಿಯ ನಡುವೆ ಇವರದು ಫೈಟ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟಿಂಗ್ ನಲ್ಲಿ ಮಾಸ್ಟರ್ ಲೀ ತುಂಬಾನೇ ಪಂಚಸ್ ಹೊಡಿತಾನೆ. ಮತ್ತೆ ನಮ್ಮ ಫೇ ಅಂತೂ ಇದನ್ನ ಡಾಡ್ಜ್ ಮಾಡ್ತಿದ್ದಾನೆ. ಈ ಫೈಟ್ ಅಂತೂ 10 ರಿಂದ 20 ನಿಮಿಷ ಹೋಗ್ತಾನೆ ಹೋಯ್ತು. ಆದ್ರೆ ಲಾಸ್ಟ್ ಮೂಮೆಂಟ್ ಆದಾಗ ಮಾಸ್ಟರ್ ಲಿಯಾನ ಕೂಡ ಬೀಳಿಸಿ ಹಾಕ್ತಾನೆ ಫೇ. ಅಂಡ್ ಕೊನೆ ಮೂಮೆಂಟ್ ಗೆ ಇವನಿಗೆ ಕೊಲ್ಲೋದಕ್ಕೂ ಕೂಡ ಇಂಟ್ರೆಸ್ಟ್ ಇರ್ಲಿಲ್ಲ, ಆದ್ರೂ ಅವನು ಕಾಪಾಡೋದಕ್ಕಂತ ಹೋಗ್ತಾನೆ. ಆದ್ರೆ ಮಾಸ್ಟರ್ ಲಿಗೆ ಅವನ ತಪ್ಪು ಗೊತ್ತಾಗಿದೆ. ಸೊ ಅವನಿನ್ನು ಬದುಕೋಕೆ ಡಿಸರ್ವ್ ಇಲ್ಲ ಅಂತ ಹೇಳಿ ಕೈಯನ್ನ ಬಿಟ್ಬಿಡ್ತಾನೆ. ಸೊ ಹೀಗೆ ಮಾಸ್ಟರ್ ಕೂಡ ಸತ್ ಬಿಟ್ಟ ಅಲ್ಲಿ. ಸೊ ಇದಾದ್ಮೇಲೆ ಸ್ವಲ್ಪ ಸಮಯಗಳ ನಂತರ ಇಲ್ಲಿ ನೋಡ್ತೀವಿ, ಫೇ ಅಂತ ಇಲ್ಲಿ ದೊಡ್ಡದೊಂದು ಅನಾಥಾಶ್ರಮವನ್ನ ಓಪನ್ ಮಾಡಿದಾನೆ. ಜಸ್ಟ್ ಲೈಕ್ ಅವನ ತಂದೆ ಹೇಗೆ ಬೇರೆಯವರನ್ನೆಲ್ಲ ಬಚಾವ್ ಮಾಡ್ತಿದ್ರು ಅದೇ ರೀತಿ ಇವನು ಕಂಟಿನ್ಯೂ ಮಾಡ್ತಾನೆ ಇವನ ಕೆಲಸವನ್ನ. ಮತ್ತೆ ಈ ಜಾಗವನ್ನ ಇವನು ರೂಲ್ ಮಾಡ್ತಾನೆ. ಸೊ ಎಟ್ ದಿ ಎಂಡ್ ಎಲ್ಲರೂ ಕೂಡ ಫ್ರೀ ಆಗ್ತಾರೆ. ಹ್ಯಾಪಿ ಎಂಡಿಂಗ್ ನ ಜೊತೆಗೆ ಈ ಕತೆ ಕೂಡ ಮುಗಿಯುತ್ತೆ. ನಿಮ್ಗೆ ನಾನು ಎಕ್ಸ್ಪ್ಲನೇಷನ್ ಹೇಗನ್ಸ್ತು, ಈ ಮೂವಿ ಹೇಗನ್ಸ್ತು ಅಂತ ಕಮೆಂಟ್ ಮಾಡಬೇಡಿ. ಸೊ ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತಾ. ಪೀಸ್.